ಮತ್ತೊಮ್ಮೆ ಎಲ್ರಿಗೂ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 887 ಆಗುತ್ತೆ ಮತ್ತು ಆಗಸ್ಟ್ 2025 ಪಾರ್ಟ್ 5 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗುತ್ತೆ. ಆಗಸ್ಟ್ 2025 ಪ್ರಮುಖ ಪ್ರಚಲಿತ ಘಟನೆಗಳ 5ನೇ ಭಾಗ. ಕ್ವಶನ್ ನಂಬರ್ 1 ಏನಿದೆ? ಭೂ ನೀರ್ ಪೋರ್ಟಲ್ ಅಂದರೆ ಹೆಸರೇ ಹೇಳ್ತಾ ಇದೆ, ಭೂ ಮತ್ತು ನೀರು. ಭೂ ನೀರ್ ಪೋರ್ಟಲ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು? ವಿಚ್ ಆರ್ಗನೈಸೇಷನ್ ಲಾಂಚ್ಡ್ ದ ಭೂ ನೀರ್ ಪೋರ್ಟಲ್? ಈ ರೀತಿಯಾಗಿ ವೆಬ್ಸೈಟ್ಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳಾಗಿ ಬರ್ತಾ ಇದ್ದಾವೆ ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಯಾವ ಒಂದು ರೈಟ್ ಆನ್ಸರ್ ಇದಕ್ಕೆ, ಯಾವ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ? ಈ ಭೂ ನೀರ್ ಪೋರ್ಟಲ್ಲು ಹಿಂದೆ ಕೂಡ ಒಂದ್ಸಲ ಮಾತಾಡಿದ್ವಿ, ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಹಾಗಾದರೆ ಯಾವ ಸಂಸ್ಥೆ ಪ್ರಾರಂಭಿಸಿರ್ತಕ್ಕಂಥದ್ದು? 4 ಆಪ್ಷನ್ ಇದೆ, ಸರಿಯಾದದ್ದನ್ನು ಮಾತ್ರ ಹೇಳ್ತೀನಿ. ಸರಿಯಾದ ಉತ್ತರ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ, CGWA, ಕೇಂದ್ರ ಅಂತರ್ಜಲ ಪ್ರಾಧಿಕಾರ. ನೋಡಿ, ನಮ್ಮ ಸ್ಟೇಟಲ್ಲಿ ಯಾವ ರೀತಿಯಾಗಿ ಅಥಾರಿಟಿಗಳಿರ್ತವೆ, ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ಅಥಾರಿಟೀಸ್ ಇರುತ್ತೆ. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದರೆ CERC ಅಂತ, ಕೇಂದ್ರದಲ್ಲಿ ವಿದ್ಯುತ್ ರೆಗ್ಯುಲೇಟರಿ ಕಮಿಷನ್ ಇದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ KERC ಅಂತ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಇದೆ ಅಲ್ವಾ. ಓವರಾಲ್ ಆಗಿ ಇಡೀ ದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ನೀತಿ ನಿಯಮಗಳನ್ನು ರೂಪಿಸ್ತಕ್ಕಂತಹ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥ ಒಂದು ಪ್ರಾಧಿಕಾರ CERC ಆದರೆ, KERC ಸ್ಟೇಟಲ್ಲಿದೆ. ಅದೇ ರೀತಿಯಾಗಿ ಇಡೀ ದೇಶದಲ್ಲಿ ಗ್ರೌಂಡ್ ವಾಟರ್ಗೆ ಒಂದು ಅಥಾರಿಟಿ ಇದೆ, ಪ್ರಾಧಿಕಾರ, ಅದು CGWA, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ. ಇವರು ಏನು ತಂದಿದ್ದಾರೆ? ಭೂ ನೀರು ಅಂತಕ್ಕಂಥ ಪೋರ್ಟಲನ್ನು ತಂದಿದ್ದಾರೆ. ಇದರ ಉದ್ದೇಶ ಏನು? ಯಾಕೆ ಬೇಕು ನಮಗೆ ಭೂ ನೀರು ಪೋರ್ಟಲ್ಲು ಮತ್ತು ಅದರ ಲಕ್ಷಣಗಳೇನು? ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಬರ್ಬೋದು. ಭೂ ನೀರು ಪೋರ್ಟಲ್, PIB ನ್ಯೂಸನ್ನು ನೋಡ್ಬೋದು. ಭೂ ನೀರು ಪೋರ್ಟಲ್ ವಿಚ್ ಇಸ್ ನ್ಯೂ ಸ್ಟೇಟ್ ಆಫ್ ದ ಹಾರ್ಟ್ ಪೋರ್ಟಲ್ ಹ್ಯಾಸ್ ಬಿನ್ ರೋಲ್ಡ್ ಔಟ್ ಇನ್ 2024. ಆ ಸಮಯದಲ್ಲಿ ರೋಲ್ ಔಟ್ ಆದಾಗ ನಾವು ಡಿಸ್ಕಷನ್ ಮಾಡಿದ್ವಿ. ಇದನ್ನು ಕೇಂದ್ರದ ಜಲಶಕ್ತಿ ಆಯೋಗದ ಅಡಿಯಲ್ಲಿ ಬರುವ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿಯವರು ತಂದಿದ್ದಾರೆ. ಇದರ ಉದ್ದೇಶ ಏನು? ಬನ್ನಿ ಒಂದೊಂದಾಗಿ ಪಾಯಿಂಟನ್ನು ನೋಡ್ತಾ ಹೋಗೋಣ. ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ದ ಜಲಶಕ್ತಿ ರೀಸೆಂಟ್ಲಿ ಇನ್ಫಾರ್ಮ್ ದ ಲೋಕಸಭಾ ಅಬೌಟ್ ದ ಭೂ ನೀರ್ ಪೋರ್ಟಲ್. ಇತ್ತೀಚೆಗೆ ಜಲಶಕ್ತಿ ರಾಜ್ಯ ಸಚಿವರು ಲೋಕಸಭೆಗೆ ಹೇಳ್ತಾ ಇದ್ರು, ಭೂ ನೀರ್ ಪೋರ್ಟಲನ್ನು ತಂದಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು. ಇದು ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರ ಕರೆಕ್ಟ್. ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ 2024ರಲ್ಲಿ ಪ್ರಾರಂಭಿಸಿದ ಆಧುನಿಕ ಪೋರ್ಟಲ್ ಕೂಡ ಆಗಿದೆ. ಇದರ ಉದ್ದೇಶ, ಇಟ್ ಏಮ್ಸ್ ಟು ರೆಗ್ಯುಲೇಟ್ ದ ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್. ಏನು ರೆಗ್ಯುಲೇಟ್ ಮಾಡುತ್ತೆ ಇದು? ಏನು ನಿಯಂತ್ರಣವನ್ನು ಮಾಡುತ್ತೆ ಅಂದರೆ ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಅಂತರ್ಜಲ ಹೊರತೆಗೆಯುವಿಕೆ, ಅದಕ್ಕೆ ಒಂದಷ್ಟು ನಿರಕ್ಷೇಪಣಾ ಪತ್ರ ಅಥವಾ NOC ಬೇಕು. ಆ NOCನ ಎಲ್ಲಿಂದ ತಗೋಬೇಕು? ಭೂ ನೀರ್ ಪೋರ್ಟಲ್ಗೆ ಅಪ್ಲೈ ಮಾಡಿ ತಗೊಳ್ಬೇಕು. ಬೈ ಪ್ರೊವೈಡಿಂಗ್ ಅನ್ ಈಸಿ ಪ್ಲಾಟ್ಫಾರ್ಮ್ ಫಾರ್ ಫೈಲಿಂಗ್ ಎ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಫಾರ್ ದ ಗ್ರೌಂಡ್ ವಾಟರ್ ಅಬ್ಸ್ಟ್ರಾಕ್ಷನ್. ಈಗ ಮನೆಗಳಲ್ಲಿ ನಾವು ಬೋರ್ ಹಾಕ್ಸ್ಕೊಳ್ತೀವಿ, ಓಕೆ, ಅದೇನು ಹೆಚ್ಚಿನ ನೀರನ್ನು ಬಳಸ್ಕೊಳ್ಳಲ್ಲ. ಯಾವುದಾದ್ರು ದೊಡ್ಡ ಇಂಡಸ್ಟ್ರಿ, ಮೈನಿಂಗ್ ಅವರು ಅಥವಾ ಇನ್ಯಾವುದೋ ದೊಡ್ಡ ಕೈಗಾರಿಕೆಗಳೇನಾದರೂ ಬೋರ್ ವಾಟರನ್ನು ಬಳಸಬೇಕು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಅವರು ಭೂ ನೀರ್ ಪೋರ್ಟಲ್ಗೆ ಅಪ್ಲಿಕೇಶನನ್ನು ಹಾಕಿ ಅದರಿಂದ ಒಪ್ಪಿಗೆಯನ್ನು ಪಡ್ಕೊಂಡು NOCಯನ್ನು ಪಡ್ಕೊಂಡು ಅದರ ನೀರಿನ ಬಳಕೆಯನ್ನು ಮಾಡಬೇಕಾಗುತ್ತೆ ಅಲ್ವಾ. ಅದಕ್ಕೊಂದಷ್ಟು ರೆಗ್ಯುಲೇಷನ್ಸ್ ಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ, ರೆಗ್ಯುಲೇಷನ್ ತರೋಕ್ಕೆ ಮುಂಚೆನೇ ಎಲ್ಲ ಎಕ್ಸ್ಪ್ಲಾಯ್ಟ್ ಆಗಿ ಹೋಗಿರುತ್ತೆ. ನೀವು ಬೇಕಾದಷ್ಟು ನೋಡಿ, ಇವತ್ತು ನಮ್ಮ ನದಿಗಳಿಗೆ ಮಾಲಿನ್ಯವನ್ನು ಹರಡದಂತೆ ತಡೆಯೋದಕ್ಕೆ ರೆಗ್ಯುಲೇಷನ್ ತರೋದ್ರೊಳಗಡೆ ಎಲ್ಲ ನದಿಗಳು ಕಲುಷಿತಗೊಂಡ್ಬಿಟ್ಟಿದ್ವು. ಹಳ್ಳಗಳು, ನದಿಗಳು, ಟ್ರಿಬ್ಯೂಟರೀಸ್ ಎಲ್ಲವೂ ಕಲುಷಿತಗೊಂಡಿದ್ದಾವೆ. ಇನ್ನೂ ಸರಿಯಾದ ಮಾರ್ಗದರ್ಶನ ಇಲ್ಲ ಅಂತಕ್ಕಂಥದ್ದು ಕೂಡ ಗಮನಿಸಬೇಕು ಅಲ್ವಾ. ಸರಿ, ಇದು ಅಂತರ್ಜಲ ಅನುಸರಣೆ ನೀತಿಗಳು ಸುಸ್ಥಿರ ಅಭ್ಯಾಸಗಳಿಗಾಗಿ ಒಂದು ಕೇಂದ್ರೀಕೃತ ಡೇಟಾಬೇಸ್ ಕೂಡ ಆಗುತ್ತೆ. ಇಟ್ ಈಸ್ ಎ ಸೆಂಟ್ರಲೈಸ್ಡ್ ಡೇಟಾಬೇಸ್ ಫಾರ್ ಗ್ರೌಂಡ್ ವಾಟರ್ ಕಾಂಪ್ಲಿಯನ್ಸ್ ಪಾಲಿಸೀಸ್ ಸಸ್ಟೈನಬಲ್ ಪ್ರಾಕ್ಟೀಸಸ್. ಅಂದರೆ ಗ್ರೌಂಡ್ ವಾಟರ್ನ ಬಳಸಬೇಕಾದ್ರೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಯಾವ್ಯಾವ ಪಾಲಿಸೀಸ್ ಇದ್ದಾವೆ, ಏನೇನು ಪ್ರಾಕ್ಟೀಸಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಸೆಂಟ್ರಲೈಸ್ಡ್ ಡೇಟಾಬೇಸ್ ಭೂ ನೀರ್ ಪೋರ್ಟಲ್. ಓಕೆ, ಇಟ್ ಈಸ್ ಮೆಂಟ್ ಫಾರ್ ಇಂಡಸ್ಟ್ರೀಸ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಮೈನಿಂಗ್ ಪ್ರಾಜೆಕ್ಟ್ಸ್.
ಇದು ಪ್ರಮುಖವಾಗಿ ಯಾರಿಗೆ ಸಂಬಂಧಿಸಿದೆ ಅಂದರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು, ಮೂಲಸೌಕರ್ಯ ನೀಡ್ತಕ್ಕಂಥ ಕಂಪನಿಗಳು, ಗಣಿಗಾರಿಕೆ ಯೋಜನೆಗಳಿಗೆ ತರಲಾಗಿದೆ. ಅಂದರೆ ಮೋಸ್ಟ್ಲಿ ಇದರಲ್ಲಿ ನಾವ್ಯಾರೋ ನಮ್ಮ ಮನೆಗಳಿಗೆ ಬೋರ್ ಹಾಕ್ಸ್ಕೊಳ್ಳೋದು, ನಮ್ಮ ಹೊಲಗಳಿಗೆ ಬೋರ್ ಹಾಕ್ಸ್ಕೊಳ್ಬೇಕಾದ್ರೆ ಮೋಸ್ಟ್ಲಿ ಭೂ ನೀರು ಪೋರ್ಟಲಿಂದ NOC ಬೇಕಾಗಿಲ್ಲ ಅನಿಸುತ್ತೆ. ಅದಕ್ಕೆ ಬೇರೆ ಪ್ರಾಧಿಕಾರಗಳು ಇರ್ತವೆ. ಇದು ದೊಡ್ಡ ಮಟ್ಟದಲ್ಲಿನ ಗ್ರೌಂಡ್ ವಾಟರ್ನ ಬಳಸೋದಾದರೆ ಅದನ್ನು ರೆಗ್ಯುಲೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ತಂದಿರತಕ್ಕಂಥದ್ದು. ಇಟ್ ಹೆಲ್ಪ್ಸ್ ಟು ಎನ್ಫೋರ್ಸ್ ಗೈಡ್ಲೈನ್ಸ್ ಟು ಕರ್ಬ್ ದ ಓವರ್ ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಪ್ರಮೋಟ್ ಸಸ್ಟೈನಬಲ್ ಗ್ರೌಂಡ್ ವಾಟರ್ ಯೂಸ್. ಇದೇ ಬಾರಯ್ಯ ಅಂತ ಅಷ್ಟೆಲ್ಲ ಅಂತರ್ಜಲವನ್ನು ಬಳಸಿಬಿಟ್ರೆ ಮುಂದಿನ ಪೀಳಿಗೆಗೆ ಬೇಡವಾ? ಅತಿಯಾದ ಅಂತರ್ಜಲ ಹೊರತೆಗೆಯುವಿಕೆಯನ್ನು ತಡೆಯಲು, ಸುಸ್ಥಿರ ಅಂತರ್ಜಲ ಬಳಕೆಯನ್ನು ಉತ್ತೇಜಿಸಲು ಮಾರ್ಗಸೂಚಿಗಳನ್ನು ಜಾರಿಗೊಳಿಸಲು ಈ ಭೂ ನೀರು ಪೋರ್ಟಲ್ ತಂದಿರತಕ್ಕಂಥದ್ದು. ಭೂ ನೀರು ಪೋರ್ಟಲ್ ಇಲ್ಲಿ ಕೆಲವೊಂದು ಅಂಶಗಳನ್ನು ನೆನ್ಪಿಡಬೇಕು. ಒಂದು, ಈ ಪೋರ್ಟಲ್ನ ಹೆಸರೇನು? ಭೂ ನೀರು ಪೋರ್ಟಲ್ಲು. ಒಂದು, ಇದನ್ನು ಯಾವ ಮಿನಿಸ್ಟ್ರಿ ತಂದಿದೆ ಅಂತ ಕೇಳ್ತಾರೆ. ಮಿನಿಸ್ಟ್ರಿ ಆಫ್ ಜಲಶಕ್ತಿ ಸಚಿವಾಲಯ. 2ನೇ ಪಾಯಿಂಟ್. 3ನೇ ಪಾಯಿಂಟ್, ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ CGWA, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಪ್ಲಸ್ NIC, ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ಅವರು. ಯಾಕಂದರೆ ಸಾಫ್ಟ್ವೇರ್ ಅಂದರೆ ಅವ್ರು ಬೇಕೇ ಬೇಕು, ಡೆವಲಪ್ ಮಾಡಬೇಕಲ್ವ ಸಾಫ್ಟ್ವೇರು. ಸೊ ಕೊಲಾಬ್ರೇಟ್ ಮಾಡಿದ್ದಾರೆ. ಇದರ ಉದ್ದೇಶ ಏನು? ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಇಂಡಸ್ಟ್ರೀಸು ಭೂ ಅಂದ್ರೇನು ಅಂತರ್ಜಲವನ್ನು ಬಳಸ್ಕೋಬೇಕಾದ್ರೆ NOCಯನ್ನು ಪಡಿಬೇಕಾಗುತ್ತೆ. ಇದರ ಫೈನಲ್ ಉದ್ದೇಶ ಏನು? ಅಂತರ್ಜಲದ ನಿರ್ವಹಣೆಯನ್ನು ಕಡಿಮೆ, ಎಷ್ಟು ಬೇಕಷ್ಟು ಸಸ್ಟೈನಬಲ್ ಯೂಸೇಜನ್ನು ಮಾಡೋದಕ್ಕೆ ಇರ್ತಕ್ಕಂಥ ಪೋರ್ಟಲ್ ಆಗುತ್ತೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಓಕೆ, ಭೂ ನೀರು ಪೋರ್ಟಲ್ ವೆರಿ ಇಂಪಾರ್ಟೆಂಟ್ ಈ ಥರದ್ದು. ಸೊ ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 2. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ದ ಸ್ಟೇಟ್ ಹೆಲ್ತ್ ರೆಗ್ಯುಲೇಟರಿ ಎಕ್ಸಲೆನ್ಸ್ ಇಂಡೆಕ್ಸ್? ಶ್ರೇಷ್ಠ ಅಂತ ಬರ್ತಾ ಇದೆ. ಶ್ರೇಷ್ಠ ಅನ್ನುವ ಒಂದು ಇಂಡೆಕ್ಸ್ ಆಗುತ್ತೆ. ಇದನ್ನು ಯಾರು ರಿಲೀಸ್ ಮಾಡಿದ್ದಾರೆ, ಇದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಕರ್ನಾಟಕದ ಸ್ಥಾನ ಏನು ನೋಡ್ತಾ ಹೋಗೋಣ. ಶ್ರೇಷ್ಠ ಅಂದರೆ ಸ್ಟೇಟ್ ಹೆಲ್ತ್ ರೆಗ್ಯುಲೇಟರಿ ಎಕ್ಸಲೆನ್ಸ್ ಇಂಡೆಕ್ಸ್ ಅಂತೆ, ಶ್ರೇಷ್ಠ ಅಂತ. ಓಕೆ, ಸೊ ಹಾಗಾದರೆ ಯಾವ ಸಚಿವಾಲಯವು ರಾಜ್ಯ ಆರೋಗ್ಯ ನಿಯಂತ್ರಣ ಮತ್ತು ಶ್ರೇಷ್ಠತಾ ಸೂಚ್ಯಾಂಕವನ್ನು ಶ್ರೇಷ್ಠನ್ನು ಪ್ರಾರಂಭಿಸಿದೆ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಆಯುಷ್ ಸಚಿವಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮೇನ್ ಯಾವುದು ಅಲ್ಲ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, JP ನಡ್ಡಾ ಅವರು ಇದರ ಮಿನಿಸ್ಟ್ರಿ ಇದ್ದಾರೆ. ಸೊ ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಜ್ಯ ಆರೋಗ್ಯ ನಿಯಂತ್ರಣ ಶ್ರೇಷ್ಠತಾ ಸೂಚ್ಯಾಂಕವನ್ನು ತಂದಿದೆ. ಇದರ ಉದ್ದೇಶ ಏನು? ಏನಿದೆ? ಸ್ಟೇಟ್ ಹೆಲ್ತ್ ರೆಗ್ಯುಲೇಟರಿ ಎಕ್ಸಲೆನ್ಸ್ ಇಂಡೆಕ್ಸ್ ಆಗುತ್ತೆ. ಸೆಂಟರ್ ಲಾಂಚಸ್ ಶ್ರೇಷ್ಠ ಇಂಡೆಕ್ಸ್ ಟು ಬೂಸ್ಟ್ ದ ಸ್ಟೇಟ್ ಡ್ರಗ್ ರೆಗ್ಯುಲೇಟರಿ ಸಿಸ್ಟಮ್ಸ್. ಬನ್ನಿ ನೋಡೋಣ ಒಂದೊಂದು ಪಾಯಿಂಟು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ರಾಜ್ಯ ಆರೋಗ್ಯ ನಿಯಂತ್ರಣ ಶ್ರೇಷ್ಠತಾ ಸೂಚ್ಯಾಂಕ, ದ ಸ್ಟೇಟ್ ಹೆಲ್ತ್ ರೆಗ್ಯುಲೇಟರಿ ಎಕ್ಸಲೆನ್ಸ್ ಇಂಡೆಕ್ಸ್ ಅನ್ನು ವರ್ಚುವಲ್ ಆಗಿ ಬಿಡುಗಡೆ ಮಾಡಿತು. ಇದರ ಉದ್ದೇಶ ಏನು? It is India's first national initiative to benchmark and strengthen the state drug regulatory systems using transparent data-driven framework. ರಾಜ್ಯಗಳಲ್ಲಿರುವ ಡ್ರಗ್ ರೆಗ್ಯುಲೇಟರಿ ಸಿಸ್ಟಮ್, ರಾಜ್ಯಗಳ ಔಷಧ ನಿಯಂತ್ರಣ ವ್ಯವಸ್ಥೆಗಳೇನಿದ್ದಾವೆ ಅವುಗಳನ್ನು ಒಂದು ಕಂಪ್ಲೀಟ್ ಪಾರದರ್ಶಕವಾಗಿರತಕ್ಕಂತಹ ಒಂದು ಡೇಟಾ ಡ್ರಿವನ್ ಚೌಕಟ್ಟಿನ ಅಡಿಯಲ್ಲಿ ತರುವ ಪ್ರಯತ್ನವಾಗಿ ಇವತ್ತು ಶ್ರೇಷ್ಠನ್ನು ತಂದಿದ್ದಾರೆ. It is proposed by Central Drugs Standard Control Organization CDSCO. Central Drugs Standard Control Organization CDSCO ದವರು ಇದನ್ನು ಪ್ರಪೋಸ್ ಮಾಡಿದರು. ಇಟ್ ಎನ್ಶ್ಯೂರ್ಸ್ ಕನ್ಸಿಸ್ಟೆಂಟ್ ಡ್ರಗ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಇದು ಸ್ಥಿರವಾದ ಔಷಧ ಸುರಕ್ಷತೆ ಮತ್ತು ಗುಣಮಟ್ಟದ ಬಗ್ಗೆ ಮಾನದಂಡಗಳನ್ನು ಖಚಿತಪಡಿಸಿಕೊಳ್ಳುತ್ತೆ. ಅಂದರೆ ಒಟ್ಟಾರೆಯಾಗಿ ಡ್ರಗ್ ರೆಗ್ಯುಲೇಟರಿಯನ್ನು ತರ್ತಾ ಇದ್ದಾರೆ ಇವತ್ತು. ಅಂದರೆ ಔಷಧಗಳ ನಿಯಂತ್ರಣ, ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಈ ಒಂದು ಪ್ರಪೋಸಲನ್ನು ಕೊಟ್ಟಿತ್ತು. ಇದರಲ್ಲಿ ಇಂಡಸ್ಟ್ರೀಸ್ ಇದಾವಂತೆ, 27 ಡಿಫ್ರೆಂಟ್ ಇಂಡಿಕೇಟರ್ಸು ಎಲ್ಲ ಇದ್ದಾವೆ. ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ರ್ಯಾಂಕಿಂಗನ್ನು ಕೊಡ್ತಾ ಇದ್ದಾರೆ. ಇದು ಉತ್ಪಾದನಾ ರಾಜ್ಯಗಳಿಗೆ, ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ಸ್ಗೆ 27 ಇಂಡಿಕೇಟರ್ಸ್ಗಳನ್ನು ಕೊಡ್ತಾ ಇದೆ. ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ರಾಜ್ಯಗಳಿಗೆ 23 ಸೂಚ್ಯಾಂಕಗಳನ್ನು ಹೊಂದಿದ್ದು, ಲೈಕ್ ಹ್ಯೂಮನ್ ರಿಸೋರ್ಸಸ್, ಇನ್ಫ್ರಾಸ್ಟ್ರಕ್ಚರ್, ಲೈಸೆನ್ಸಿಂಗ್, ಸರ್ವೇಲೆನ್ಸ್, ರೆಸ್ಪಾನ್ಸಿವ್ನೆಸ್, ಹೀಗೆ ಇವೆಲ್ಲ ಅಂಶಗಳನ್ನು ಮಾನದಂಡವಾಗಿಟ್ಕೊಂಡು ಒಂದು ಇಂಡೆಕ್ಸನ್ನು ತಂದಿದ್ದಾರೆ. ಅದೇ ಶ್ರೇಷ್ಠ ಇಂಡೆಕ್ಸು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಡ್ರಗ್ ರೆಗ್ಯುಲೇಟರಿಗೆ, ಔಷಧಗಳ ನಿಯಂತ್ರಣಕ್ಕೆ ತಂದಿರತಕ್ಕಂಥದ್ದು. ಸ್ಟೇಟ್ ಹೆಲ್ತ್
ರೆಗ್ಯುಲೇಟರಿ ಎಕ್ಸಲೆನ್ಸ್ ಇಂಡೆಕ್ಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ ನೋಡಿ. ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ CDO ನವದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಸೊ ಮತ್ತು JP ನಡ್ಡಾರವರು ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆಗಿದ್ದಾರೆ. ಅವರ ಅಡಿಯಲ್ಲಿ CDSCO ಸಂಸ್ಥೆ ಬರುತ್ತೆ. ಇನ್ನೊಂದು ಕ್ವಶನ್ ನಂಬರ್ 3, ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ IEMI ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಲಾಂಚ್ಡ್ ದ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ IEMI? ನೋಡಿ, ಅಗೇನ್ ಮತ್ತೊಂದು ಇಂಡೆಕ್ಸ್ ಬರ್ತಾ ಇದೆ, ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್. ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಹೆಚ್ಚಿಗೆ ಮಾಡಬೇಕು, ಆ ಮೂಲಕ ಕಾರ್ಬನ್ ಎಮಿಷನನ್ನು ಕಡಿಮೆ ಮಾಡಬೇಕು. ಜೊತೆಗೆ ನಮ್ಮ ಗುರಿ ಏನಿದೆ, ಆ ಗುರಿ ಏನು ನಮ್ಮ ವಿಶ್ವಸಂಸ್ಥೆಯ ಗುರಿಯಂತೆ ಭಾರತ ಏನು ತನ್ನ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದೆ, 2070 ವೇಳೆಗೆ ಜೀರೋ ಕಾರ್ಬನ್ ಎಮಿಷನ್ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಬೇಕು ಅನ್ನೋ ಉದ್ದೇಶದಿಂದ PM ಡ್ರೈವ್ ಸ್ಕೀಮ್ ತಂದಿದ್ರು, PM ಡ್ರೈವ್ ಸ್ಕೀಮ್ ಅಂತ. ಒಟ್ಟಾರೆಯಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಯೂಸೇಜನ್ನು ಜಾಸ್ತಿ ಮಾಡಬೇಕಂದ್ರೆ ಮತ್ತು ಚಾರ್ಜಿಂಗ್ ಸ್ಟೇಷನ್ ಜಾಸ್ತಿ ಮಾಡಬೇಕಲ್ವ, ಅದಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳು ಈ ಎಲೆಕ್ಟ್ರಿಕ್ ವೆಹಿಕಲ್ಗಳ ಏನು ಆ ಇನ್ಫ್ರಾಸ್ಟ್ರಕ್ಚರ್, ಆ ಟೋಟಲ್ ಎಕೋಸಿಸ್ಟಮನ್ನು ಡೆವಲಪ್ ಮಾಡೋದ್ರಲ್ಲಿ ಯಾವ ರೀತಿಯಾಗಿ ಮುಂದೆ ಇದ್ದಾವೆ ಯಾವ್ಯಾವ ರಾಜ್ಯ ಅನ್ನೋ ಉದ್ದೇಶದಿಂದ ಇತ್ತೀಚೆಗೆ ಭಾರತದ ಒಂದು ಸಂಸ್ಥೆ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ IEMI ಅನ್ನು ತಂದಿದೆ. ಹಾಗಾದರೆ ಯಾವ ಸಂಸ್ಥೆ ಅಲ್ವಾ? ಫಸ್ಟು ಯಾವ ಸಂಸ್ಥೆ ತಂದಿದೆ, ನಂತರ ಅದರಲ್ಲಿರ್ತಕ್ಕಂಥ ಅಂಶಗಳು ಏನೇನು? ಸೊ RBI, ನೀತಿ ಆಯೋಗ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮೈತಿನ ಯಾವುದು ನೋಡ್ತಾ ಹೋಗೋಣ. ನೀತಿ ಆಯೋಗ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ ಅಂತಕ್ಕಂತಹ ಒಂದು ಹೊಸ ಇಂಡೆಕ್ಸನ್ನು ತಂದಿದೆ. ಇಂಡಿಯಾ ಲಾಂಚಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ IEMI 2024. ಸೊ ನೀತಿ ಆಯೋಗ, ಸೊ ಏನಿದೆ ಬನ್ನಿ ನೋಡೋಣ. ನೀತಿ ಆಯೋಗ ಇತ್ತೀಚೆಗೆ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿದೆ. ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ is a first of its kind tool to track and rank the states and union territories on electric mobility progress. ಈ ಒಂದು ರ್ಯಾಂಕ್ ಏನಿದೆ, ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರೋಗ್ರೆಸ್ ಯಾವ ರೀತಿಯಾಗಿ ಆಗ್ತಾ ಇದೆ, ಎಷ್ಟು 2 ವೀಲರ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಆ ರಾಜ್ಯ ಮಾರಾಟ ಮಾಡ್ತಾ ಇದೆ, 3 ವೀಲರ್ಸ್ ಎಷ್ಟು, 4 ವೀಲರ್ಸ್ ಎಷ್ಟು, ಅಥವಾ ಬಸ್ಗಳೆಷ್ಟು, ಇವೆಲ್ಲವುಗಳನ್ನು ಟ್ರ್ಯಾಕ್ ಮಾಡಲು ಈ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸನ್ನು ನೀತಿ ಆಯೋಗ ರಿಲೀಸ್ ಮಾಡಿದೆ. ಇಟ್ ಇವ್ಯಾಲ್ಯುಯೇಟ್ಸ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಇವ್ಯಾಲ್ಯುಯೇಟ್ ಮಾಡಿ ಔಟ್ ಆಫ್ 100 ಮಾರ್ಕ್ಸ್ಗೆ 16 ಇಂಡಿಕೇಟರ್ಗಳನ್ನು 3 ಕೋರ್ ಥೀಮ್ಗಳ ಅಡಿಯಲ್ಲಿ ತರ್ತಾ ಇದ್ದಾರಂತೆ. ಅಂದರೆ 3 ಕೋರ್ ಥೀಮ್ ಇಟ್ಕೊಂಡಿದ್ದಾರೆ, 1, 2, 3 ಅಂತ. ಅದರಲ್ಲಿ ಮತ್ತೆ ಇಂಡಿಕೇಟರ್ಸ್ ಇಟ್ಕೊಂಡಿದ್ದಾರೆ, ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನೋಡೋಣ ಅಂದ್ಬಿಟ್ಟು ಒಂದು ಇಂಡೆಕ್ಸನ್ನು ತರ್ತಾ ಇರ್ತಕ್ಕಂಥ 3 ಪ್ರಮುಖ ವಿಷಯಗಳು. ಆ ವಿಷಯಗಳ ಅಡಿಯಲ್ಲಿ 16 ಸೂಚಕಗಳು, ಟೋಟಲ್ ಅಂಕ 100 ಅಂಕ ಕೊಡ್ತಾ ಇದ್ದಾರೆ. ಸೊ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ಮೌಲ್ಯಮಾಪನ ಮಾಡಿ ಈ ಒಂದು ರ್ಯಾಂಕಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ 2024 ಟ್ರ್ಯಾಕಿಂಗ್ ಎಲೆಕ್ಟ್ರಿಕ್ ಮೊಬಿಲಿಟಿ ಟ್ರೆಂಡ್ಸ್ ಇನ್ ಇಂಡಿಯನ್ ಸ್ಟೇಟ್ಸ್. ನೀತಿ ಆಯೋಗ ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಿಫಿಕೇಶನ್ ಪ್ರೋಗ್ರೆಸ್ measures the electric vehicle adoption in the demand side. Charging infrastructure readiness tracks the EV charging network development. ನೋಡಿ, ಚಾರ್ಜಿಂಗ್ ಮೂಲ ಸೌಕರ್ಯ ಕೊಡದೆ ಹೋದರೆ ನಾವು ಹೆಂಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಬೇಕು? ಈಗ ಯಾವುದೋ ಒಂದು 500 ಕಿಲೋಮೀಟ್ರ್ ಹೋಗ್ತಾ ಇದ್ದೀವಿ, ಆ ಚಾರ್ಜಿಂಗ್ ವೆಹಿಕಲ್ ಕೆಪಾಸಿಟಿನೇ ಒಂದು 300 ಕಿಲೋಮೀಟ್ರ್ ಅನ್ಕೊಳ್ಳೋಣ. ಮತ್ತು 300 ಕಿಲೋಮೀಟ್ರಿಗೆ ಚಾರ್ಜ್ ಆಗ್ತಾ ಇದೆ, ಅಥವಾ 200ರಿಂದ 250ರಲ್ಲೇ ನಾವು ರೀಚಾರ್ಜ್ ಮಾಡ್ಕೋಬೇಕಂದ್ರೆ ಮತ್ತು ಅಲ್ಲಿರಬೇಕಲ್ವ ಸ್ಟೇಷನ್ಸು. ಈಗ ಪೆಟ್ರೋಲ್ ಬಂಕ್ ಆದರೆ ಪೆಟ್ರೋಲು ಡೀಸೆಲ್ ಹಾಕ್ಸ್ಕೋಬೇಕಂದ್ರೆ ಸಾಕಷ್ಟಿದೆ. ಒಂದು 5-10 ಕಿಲೋಮೀಟ್ರದ ಡೆಫಿನೆಟ್ಲಿ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ನಮ್ಮ ರಾಜ್ಯದಲ್ಲಿ. ಇವತ್ತು ಬೇರೆ ರಾಜ್ಯಗಳ ಬಗ್ಗೆ ಗೊತ್ತಿಲ್ಲ, ಅಂದಾಜು ಭಾರತದಲ್ಲಿ ಎಲ್ಲೇ ಹೋಗಲಿ ಅಲ್ವ, ಅಟ್ಲೀಸ್ಟ್ ದೊಡ್ಡ ಸ್ಟೇಟ್ಗಳಲ್ಲಿ. ಮತ್ತು ಈ ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ ಅಂದರೆ ಹೇಗೆ? ಹಾಗಾದರೆ ಯಾವ ರಾಜ್ಯ ಯಾವ ರೀತಿಯಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಮಾರಾಟ ಮಾಡೋದ್ರಲ್ಲಿ ಪ್ರೋಗ್ರೆಸ್ ತೋರಿಸ್ತಾ ಇದೆ, EV ಚಾರ್ಜಿಂಗ್ ನೆಟ್ವರ್ಕನ್ನು ತರೋದ್ರಲ್ಲಿ ಡೆವಲಪ್ಮೆಂಟನ್ನು ಯಾವ ರೀತಿಯಾಗಿ ಮಾಡ್ತಾ ಇದೆ, ಜೊತೆಗೆ EV ರಿಸರ್ಚ್ ಆ್ಯಂಡ್ ಇನೋವೇಷನ್ ಸ್ಟಾಟಸ್ ಇವ್ಯಾಲ್ಯುಯೇಟ್ಸ್ ದ ಸಪ್ಲೈ ಸೈಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಇವತ್ತು ಕರ್ನಾಟಕದಲ್ಲಿ EV ವೆಹಿಕಲ್ಗಳ ಮಾರಾಟ ಹೆಚ್ಚಿಗೆ ಇದೆ. ಚಾರ್ಜಿಂಗ್ ಸ್ಟೇಷನ್ಗಳಿಗೆ ಕರ್ನಾಟಕ ಮೊನ್ನೆ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿಯನ್ನು ಕೂಡ ತಂದಿತ್ತು, ಮೊನ್ನೆ ನಾವು ಎಕನಾಮಿಕ್ ಸರ್ವೆದಲ್ಲಿ ನೋಡಿದ್ದೀವಿ ಅಲ್ವಾ. ಸೊ ಆ ರೀತಿಯಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಸಂಶೋಧನೆ ಮತ್ತು ನಾವೀನ್ಯತೆ ಸ್ಥಿತಿಯ ಬಗ್ಗೆ ಕೂಡ
ಇಲ್ಲಿ ಇಂಡಿಕೇಟರ್ಗಳನ್ನು ಬಳಸಿದ್ದಾರೆ. ಸೊ ಅದರಲ್ಲಿ IEMI ಸ್ಕೋರಲ್ಲಿ ಫ್ರಂಟ್ ರನ್ನರ್ಸ್ ಆಗಿ ಡೆಲ್ಲಿ, ಮಹಾರಾಷ್ಟ್ರ, ಚಂಡೀಗಢ ಇದ್ದರೆ ಕರ್ನಾಟಕ, ತಮಿಳುನಾಡು, ಹರಿಯಾಣಗಳು ಫ್ರಂಟ್ ರನ್ನರ್ ಅಥವಾ ಏನು ಪರ್ಫಾರ್ಮರ್ ಕ್ಯಾಟಗರಿಯಲ್ಲಿ ಇದ್ದಾವೆ ಈ ಫೈನಲ್ ಸ್ಕೋರಲ್ಲಿ. ಇನ್ನು ನೋಡ್ಬೋದು IEMI ಸ್ಕೋರ್ 2024 ಹೈಯೆಸ್ಟು ಡೆಲ್ಲಿ ಇದೆ, ಸೆಕೆಂಡ್ ಹೈಯೆಸ್ಟು ಮಹಾರಾಷ್ಟ್ರ ಇದೆ, ಮೂರನೇ ಹೈಯೆಸ್ಟು ಚಂಡೀಗಢ ಇದೆ. ಈ 3 ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನು ಫ್ರಂಟ್ ರನ್ನರ್ಸ್ ಕ್ಯಾಟಗರಿಯಲ್ಲಿ, ನಂತರ ಕರ್ನಾಟಕ, ತಮಿಳುನಾಡು ಹಾಗೂ ಹರಿಯಾಣ ರಾಜ್ಯಗಳನ್ನು ಪರ್ಫಾರ್ಮರ್ಸ್ ಕ್ಯಾಟಗರಿಗಳಲ್ಲಿ ಹಾಗೂ ಆಸ್ಪಿರೆಂಟ್ಸ್ ಕ್ಯಾಟಗರಿಗಳಲ್ಲೂ ಕೂಡ ಒಂದಷ್ಟು ಎಷ್ಟೆಷ್ಟು ಸ್ಕೋರ್ ಅಂತ ನೋಡ್ಬೋದು. 50 to 64 ಇದ್ದರೆ ಪರ್ಫಾರ್ಮರು, 65 to 99 ಇದ್ದರೆ ಫ್ರಂಟ್ ರನ್ನರ್, ಉಳಿದುವೆಲ್ಲ ಆಸ್ಪಿರೆಂಟ್ ಸ್ಟೇಟ್ಸ್ ಕ್ಯಾಟಗರಿಯಲ್ಲಿ ಇದ್ದಾವೆ. ಸೊ ಇದು ಕ್ಯಾಟಗರಿ ಇದೆ. ಮತ್ತು EV ರಿಸರ್ಚ್ ಆ್ಯಂಡ್ ಇನೋವೇಷನ್ ಸ್ಟಾಟಸ್ಸು ಹಾಗೂ ಇದು ಓವರಾಲ್ IEMI ಸ್ಕೋರ್ ಆಗಿರ್ಬೋದು. ಇನ್ನು ಕರ್ನಾಟಕ ಅಂತ ಬಂದಾಗ ಒಟ್ಟಾರೆಯಾಗಿ 4ನೇ ಸ್ಥಾನದಲ್ಲಿದೆ ಈ ಒಂದು ರ್ಯಾಂಕಿಂಗಲ್ಲಿ. ಅದರಲ್ಲಿ ಒಟ್ಟು ಸ್ಕೋರು 64 ಇದೆ ನೋಡ್ಬೋದು. ಈ ರೀತಿಯಾಗಿ ಪ್ರಶ್ನೆ ಏನಿದೆ ಸಿಂಪಲ್ ಆಗಿ, ಈ IEMI ಅಥವಾ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ ಏನಿದೆ, ಈ ಇಂಡೆಕ್ಸನ್ನು ರಿಲೀಸ್ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು? ನೀತಿ ಆಯೋಗ ಅಂತ ಅಷ್ಟೇ. ನಂತರ ಬೇರೆ ಬೇರೆ ಇಂಡಿಕೇಟರ್ಸ್ ಎಷ್ಟು, ಥೀಮ್ಸ್ ಎಷ್ಟು, ಪಾಯಿಂಟ್ಸ್ ಎಷ್ಟು, ಅದರಲ್ಲಿ ಯಾವ್ಯಾವ ರಾಜ್ಯಗಳು ಮುಂಚೂಣಿಯಲ್ಲಿದ್ದಾವೆ, ಕರ್ನಾಟಕ ಸ್ಥಾನ ಏನು, ಇದರ ಉದ್ದೇಶ ಏನು, ಫಸ್ಟ್ ಆಫ್ ಆಲ್ ಈ ಒಂದು IEMI ಇಂಡಿಕೇಟರ್ದು ಅಥವಾ ನಮ್ಮ ರ್ಯಾಂಕಿಂಗ್ದು ಏನಿದೆ ಉದ್ದೇಶ ಇಂಡೆಕ್ಸ್ದು ಅನ್ನೋದು ಕೂಡ ತಿಳ್ಕೊಬೇಕಾಗುತ್ತೆ. ಓಕೆ, ಬೇರೆ ಮಾಹಿತಿ ಕೂಡ ಇದೆ, ನೋಡೋಣ. ಇನ್ನು ನೀತಿ ಆಯೋಗ 2015 1ನೇ ಜನವರಿಯಂದು ಯೋಜನಾ ಆಯೋಗವನ್ನು, ಪ್ಲಾನಿಂಗ್ ಕಮಿಷನನ್ನು ಬದಲಾವಣೆ ಮಾಡಲು ನಮ್ಮ ಭಾರತದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನೀತಿ ಆಯೋಗವನ್ನು ತರಲಾಯಿತು. ಅದರ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಗಳೇ ಇರ್ತಾರೆ. ಉಪಾಧ್ಯಕ್ಷರು ಈಗ ಸದ್ಯ ಡಾಕ್ಟರ್ ಸುಮನ್ ಕೆ ಬೆರ್ರಿ ಅವರಿದ್ದಾರೆ. ಮತ್ತು ಈ ಒಂದು ನೀತಿ ಆಯೋಗದ CEO ಆಗಿ BVR ಸುಬ್ರಹ್ಮಣ್ಯಂ ಅವರಿದ್ದಾರೆ. ಅವರು 4th CEO ಆಫ್ ನೀತಿ ಆಯೋಗ. ಅದರ ಬೇರೆ ಬೇರೆ ಸಂಕ್ಷಿಪ್ತ ಮಾಹಿತಿ ಕೂಡ ಇದೆ, ನೋಡ್ಬೋದು. ಕ್ವಶನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಸಹೇಲ್ ಪ್ರದೇಶ, ಸಹೇಲ್ ರೀಜನ್ ಅಂತ ಕರಿತೀವಿ, ಇದು ಯಾವ ಖಂಡದಲ್ಲಿದೆ? ಸಹೇಲ್ ರೀಜನ್ ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಾಂಟಿನೆಂಟ್? ಸಹೇಲ್ ಪ್ರದೇಶ, ಸಹೇಲ್ ರೀಜನ್ನು ಯಾವ ಕಾಂಟಿನೆಂಟ್ ಅಲ್ಲಿ ಬರುತ್ತೆ ಅಂತ ಕೇಳಿದರೆ, ಕಾಂಟಿನೆಂಟ್ ವೈಸ್ ನಮ್ಮ 7 ಖಂಡಗಳಲ್ಲಿ ಯಾವ ಖಂಡದಲ್ಲಿ ಬರುತ್ತೆ? ಆಫ್ರಿಕಾ, ಯುರೋಪ್, ಆಸ್ಟ್ರೇಲಿಯಾ, ಉತ್ತರ ಅಮೆರಿಕಾ ಅಥವಾ ಏಷ್ಯಾನ? ಇನ್ಯಾವ ಖಂಡ? ದಕ್ಷಿಣ ಅಮೆರಿಕನ ಅಲ್ವಾ, ಅಂಟಾರ್ಟಿಕನ? ಯಾವ ಖಂಡ? ಆಫ್ರಿಕಾ ಖಂಡದಲ್ಲಿ ಬರುತ್ತೆ ಸಹೇಲ್ ರೀಜನ್. ಹಾಗಾದ್ರೆ ಈ ಸಹೇಲ್ ರೀಜನ್ ಸುದ್ದಿಯಲ್ಲಿ ಹಾಕಿದೆ, ನೋಡೋಣ. ಫಸ್ಟು ಒಂದು ಕಡೆ ರಷ್ಯಾ ಅಧ್ಯಕ್ಷರು ಪುಟಿನ್ ಅವರು ಸುದ್ದಿಯಲ್ಲಿದ್ದಾರೆ. ಯಾಕೆ ಅಂದರೆ ರಷ್ಯಾ ಇತ್ತೀಚೆಗೆ ನೈಜರ್ ಎನ್ನುವ ಒಂದು ದೇಶದ ಜೊತೆ, ನೈಜರ್, ಅದಕ್ಕೋಸ್ಕರ ಯಾವುದೇ ದೇಶ ಬಂದರೆ ಸುದ್ದಿಯಲ್ಲಿದ್ದರೆ ಅದರ ಕಂಪ್ಲೀಟ್ ವರ್ಲ್ಡ್ ಮ್ಯಾಪಲ್ಲಿ ಆ ದೇಶ ಎಲ್ಲಿದೆ ಒಂದು, ಮತ್ತು ಆ ದೇಶದ ಸುತ್ತಮುತ್ತಲ ದೇಶಗಳು ಯಾವ್ಯಾವು, ಬಾರ್ಡರ್ ನೇಷನ್ಸ್, ಮತ್ತು ಅಲ್ಲಿ ಯಾವುದಾದ್ರೂ ಸಮುದ್ರ ಇದೆಯಾ, ಸಾಗರ ಇದೆಯಾ, ದೊಡ್ಡ ನದಿಗಳಿದಾವ, ಅದೆಲ್ಲವನ್ನು ಕೂಡ ಹೇಳ್ತಾ ಇರ್ತೀನಿ, ನೆನ್ಪಿಟ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ. ರಷ್ಯಾ ಇತ್ತೀಚೆಗೆ ನೈಜರ್ ಜೊತೆ ಪ್ರಮುಖ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ದು ಪಶ್ಚಿಮ ಆಫ್ರಿಕಾದ ಸಹೇಲ್ ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನು ಬಲಪಡಿಸಿಕೊಂಡಂತಾಗಿದೆ. ರಷ್ಯಾ ರೀಸೆಂಟ್ಲಿ ಸೈನ್ಡ್ ಎ ಕೀ ನ್ಯೂಕ್ಲಿಯರ್ ಅಗ್ರಿಮೆಂಟ್ ವಿತ್ ನೈಜರ್. ಹಾಗಿದ್ರೆ ನೈಜರ್ ಎಲ್ಲಿ ಬರುತ್ತೆ? ವೆಸ್ಟ್ ಆಫ್ರಿಕಾದ ಸಹೇಲ್ ರೀಜನಲ್ಲಿ ಬರುತ್ತೆ. ಸಹೇಲ್ ರೀಜನ್ನು ವೆಸ್ಟ್ ಆಫ್ರಿಕಾದಿಂದ ಹಿಡಿದು ನಮ್ಮ ಏನು ಈಸ್ಟ್ ಆಫ್ರಿಕಾದವರೆಗೂ ಒಂದು ಬೆಲ್ಟ್ ಇದೆ. ಆ ಬೆಲ್ಟಲ್ಲಿ ಒಂದಷ್ಟು ರಾಷ್ಟ್ರಗಳು ಬರ್ತವೆ. ಆ ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರ ನೈಜರು. ಆ ನೈಜರ್ ಬರೋದು ವೆಸ್ಟ್ ಆಫ್ರಿಕನ್ ಕಂಟ್ರಿ ಆಗುತ್ತೆ. ಅದ್ರ ಜೊತೆ ಇವತ್ತು ಪರಮಾಣು ಒಪ್ಪಂದಕ್ಕೆ ರಷ್ಯಾ ದೇಶ ಸಹಿ ಹಾಕಿರೋದ್ರಿಂದ ಸುದ್ದಿಗೆ ಬಂದಿದೆ, 2 ಸುದ್ದಿಗೆ ಬಂದಿದೆ. ಒಂದು ಸಹೇಲ್ ರೀಜನ್ ಸುದ್ದಿಗೆ ಬಂದಿದೆ ಮತ್ತು ನೈಜರ್ ಕೂಡ ಸುದ್ದಿಗೆ ಬಂದಿದೆ. ದ ಸಹೇಲ್ ರೀಜನ್ ಇಸ್ ಲೊಕೇಟೆಡ್ ಇನ್ ಆಫ್ರಿಕಾ, ಫಾರ್ಮಿಂಗ್ ಎ 5000 ಕಿಲೋಮೀಟರ್ ಲಾಂಗ್ ಸೆಮಿ ಆರಿಡ್ ಬೆಲ್ಟ್. ನೋಡಿ, 5000 ಕಿಲೋಮೀಟರ್ ಲಾಂಗ್. ನಾವು ನಮ್ಮ
ಕಾಶ್ಮೀರದಿಂದ ಕನ್ಯಾಕುಮಾರವರೆಗೆ ಅಂತ ಅಂದ್ಬಿಟ್ಟು ಎಷ್ಟೋ ಕಿಲೋಮೀಟರ್ ಅಂತ ಹೇಳ್ತೀವಲ್ಲ, ಅದಕ್ಕಿಂತಲೂ ಲಾಂಗ್ ಆಗಿರ್ತಕ್ಕಂಥ 5000 ಕಿಲೋಮೀಟರ್ ಲಾಂಗ್ ಇರುವ ಒಂದು ರೀಜನ್ ಇದೆ ವೆಸ್ಟ್ ಆಫ್ರಿಕಾದಲ್ಲಿ. ವೆಸ್ಟ್ ಆಫ್ರಿಕಾ ಅಲ್ಲ, ಆಫ್ರಿಕಾದಲ್ಲಿ. ಅದು ಆಫ್ರಿಕಾದ ವೆಸ್ಟಿಂದ ಹಿಡಿದು ಈಸ್ಟ್ವರೆಗೂ, ಪಶ್ಚಿಮದಿಂದ ಪೂರ್ವದವರೆಗೂ ಆ ಸಹೆಲ್ ರೀಜನ್ ಇದೆ. ನೋಡೋಣ, ಅದ್ರ ಮ್ಯಾಪ್ ತೋರಿಸೇ ಕಂಪ್ಲೀಟ್ ಮಾಡೋದು, ಅಲ್ಲಿಗೆ ಏನು ಕೈ ಬಿಡಲ್ಲ. ಓಕೆ, ಹಾಗಾದರೆ ಸಹೆಲ್ ಪ್ರದೇಶವು ಆಫ್ರಿಕಾದಲ್ಲಿ ಕಂಡು ಬರ್ತಾ ಇದ್ದು 5000 ಕಿಲೋಮೀಟರ್ ಉದ್ದದ ಅರೆ ಶುಷ್ಕ ಪ್ರದೇಶವನ್ನು ಹೊಂದಿದೆ. ಅರೆ ಶುಷ್ಕ. ಇಟ್ ಸ್ಟ್ರೆಚಸ್ ಫ್ರಮ್ ಅಟ್ಲಾಂಟಿಕ್ ಓಷನ್ ಇನ್ ದ ವೆಸ್ಟ್. ಈಗ ಆಫ್ರಿಕಾದ ನಾವು ಖಂಡವನ್ನು ಕಂಡಾಗ ಆಫ್ರಿಕಾ ಒಂದು ಕಡೆ, ಹಾಗೆ ಇನ್ನೊಂದು ಕಡೆ ಯುರೋಪ್ ಖಂಡ, ಮತ್ತೊಂದು ಕಡೆ ಅಮೆರಿಕನ್ ಕಾಂಟಿನೆಂಟ್ಸ್, ಒಂದು ನಾರ್ತ್ ಅಮೆರಿಕ, ಇನ್ನೊಂದು ಸೌತ್ ಅಮೆರಿಕ. ಇದ್ರ ಮಧ್ಯದಲ್ಲಿ ನಾವು ಅಟ್ಲಾಂಟಿಕ್ ಸಾಗರವನ್ನು ಕಾಣ್ತೀವಿ. ಆ ಅಟ್ಲಾಂಟಿಕ್ ಸಾಗರದ ಅಂದರೆ ಪಶ್ಚಿಮದಲ್ಲಿ ಏನು ಅಟ್ಲಾಂಟಿಕ್ ಸಾಗರ ಇದೆ, ಅಲ್ಲಿಂದ ಹಿಡ್ಕೊಂಡು ಪೂರ್ವದಲ್ಲಿ ಕೆಂಪು ಸಮುದ್ರದವರೆಗೆ ಅಂದರೆ ರೆಡ್ ಸೀವರೆಗೆ ನಾವು ಈ ಸ್ಟ್ರೆಚ್ಚನ್ನು ಕಾಣ್ತೀವಿ. ಆ ಸಹೇಲ್ ಸ್ಟ್ರೆಚ್ ಅಥವಾ ಸಹೇಲ್ ರೀಜನ್ ಅಂತ ಕರಿತೀವಿ. ಫಸ್ಟ್ ಮ್ಯಾಪಲ್ಲಿ ನೋಡ್ಕೊಂಬಂದ್ಬಿಡೋಣ. ಇನ್ನೂ ಒಂದು ಮಾಹಿತಿ ಹೇಳ್ತೀನಿ. ಮೇಲ್ಗಡೆ ಅಂದರೆ ಉತ್ತರದಲ್ಲಿ ಸಹರಾ ಮರುಭೂಮಿಯಿಂದ ಹಿಡಿದು ದಕ್ಷಿಣದಲ್ಲಿ ಹುಮಿಡ್ ಸವನ್ನಾ, ಆರ್ದ್ರ ಸವನ್ನಾಗಳವರೆಗೆ ಆ ಸ್ಟ್ರೆಚ್ಚು, ಅಂದರೆ ಸಹರಾ ಮರುಭೂಮಿಯಿಂದ ಹಿಡ್ಕೊಂಡು ಈ ಸವನ್ನಾ ಹುಲ್ಲುಗಾವಲುಗಳವರೆಗೆ, ಹಾಗೆ ಪಶ್ಚಿಮದಲ್ಲಿ ನಮ್ಮ ಏನಂತೀವಿ ಅಟ್ಲಾಂಟಿಕ್ ಮಹಾಸಾಗರದಿಂದ ಹಿಡ್ಕೊಂಡು ಪೂರ್ವದಲ್ಲಿ ಕೆಂಪು ಸಮುದ್ರದವರೆಗೆ ಈ ಮಿಡ್ಲ್ ಬೆಲ್ಟ್ ಏನಿದೆ, ಇದನ್ನು ನಾವು ಸಹೆಲ್ ರೀಜನ್ ಅಂತ ಕರಿತೀವಿ. ಇದು ಉತ್ತರದಲ್ಲಿ ಸಹರಾ ಮರುಭೂಮಿ ಮತ್ತು ದಕ್ಷಿಣದಲ್ಲಿ ಆರ್ದ್ರ ಸವನ್ನಗಳ ನಡುವೆ ನಾವು ಸಹೆಲ್ ರೀಜನ್ ಅನ್ನು ಕಾಣ್ತೀವಿ. ಇಟ್ ಪಾಸಸ್ ಥ್ರೂ ದ ಆಫ್ರಿಕನ್ ಕಂಟ್ರೀಸ್ ಲೈಕ್ ಸೆನೆಗಲ್, ಮಾರಿಟಾನಿಯಾ, ಮಾಲಿ, ಬರ್ಕಿನೋ ಫಾಸೋ, ನೈಜೀರಿಯಾ, ಚಾಡ್, ಸುಡಾನ್, ಎರಿಟ್ರಿಯಾ ಎನ್ನುವ ದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಸಹೆಲ್ ರೀಜನ್. ಇನ್ನು ಸಾಕು, ನಿಮ್ಮ ಕುತೂಹಲವನ್ನು ಏನು ಬ್ರೇಕ್ ಮಾಡೋಣ. ಎಲ್ಲಿದೆ ಸಹೆಲ್ ರೀಜನ್ ಒಂದ್ಸಲ ನೋಡ್ಕೊಂಬಿಡೋಣ. ಈ ಸಹೆಲ್ ರೀಜನ್ ಇಂದ ವೆಸ್ಟ್ ಆಫ್ರಿಕಾ ನೋಡೋದಾದ್ರೆ ಈ ಭಾಗ, ಈ ಲೈಟಿಶ್ ಏನಂತೀವಿ ಆರೆಂಜಿಶ್ ಏನು ಕಾಣಿಸ್ತಾ ಇದೆ, ಈ ಭಾಗ ಇದರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ, ಸೊ ಇಲ್ಲಿ ನೋಡ್ಬೋದು. ಇದು ಟೋಟಲ್ ಆಫ್ರಿಕಾ ಖಂಡ. ಈ ಆಫ್ರಿಕಾ ಖಂಡದ ಆಲ್ಮೋಸ್ಟ್ ಲೈಕ್ ಏನು ಉತ್ತರ ಭಾಗದಲ್ಲಿ ಅನ್ಕೋಬಹುದು. ಉತ್ತರ ಭಾಗದ ಒಂದಷ್ಟು ಕೆಳಗಡೆ ಇದು ಮತ್ತೆ ಮರುಭೂಮಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಇಮೇಜ್ ತೋರಿಸ್ತೀನಿ. ರೈಟ್, ಇಲ್ಲಿ ನೋಡಿ, ಈ ಭಾಗ ಏನಿದೆ ಆರೆಂಜಿಶ್ ಭಾಗ ಅಥವಾ ಯೆಲ್ಲೋಯಿಶ್ ಭಾಗ, ಇದೆಲ್ಲವೂ ಕೂಡ ಸಹೆಲ್ ರೀಜನ್ ಬರುತ್ತೆ ಆಫ್ರಿಕಾದಲ್ಲಿ. ಇದು ಸಹೆಲ್ ರೀಜನ್, ರೈಟ್. ಇದರಲ್ಲಿ ಇದು ಸೆನೆಗಲ್ ದೇಶ, ಸೆನೆಗಲ್, ಇದು ಮೌರಿಟಾನಿಯಾ ಅಂತೆ, ಹಾಗೆ ಇದು ಮಾಲಿ ದೇಶ, ನೆಕ್ಸ್ಟು ಬರ್ಕಿನೋ ಫಾಸೋ, ನೈಜರು, ನೈಜೀರಿಯಾ, ಚಾಡ್, ಸುಡಾನು, ಎರಿಟ್ರಿಯಾ. ಈ ದೇಶಗಳ ರೀಜನ್ ಅನ್ನ ಸಹೆಲ್ ರೀಜನ್ ಅಂತ ಕರಿತೀವಿ. ಈ ಮೇಲ್ಗಡೆ ಏನಿದೆ ಇದು ಮರುಭೂಮಿ, ಯಾವುದು ಸಹರಾ ಮರುಭೂಮಿ. ಕೆಳಗಡೆ ಸವನ್ನಾ ಸ್ಟಾರ್ಟ್ ಆಗುತ್ತೆ, ಸವನ್ನಾ ಹುಲ್ಲುಗಾವಲು. ಇಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು, ಸಹರಾ ಡೆಸರ್ಟ್, ಸಹರಾ ಡೆಸರ್ಟ್ ಕೆಳಗಡೆ ಸವನ್ನಾ ಸ್ಟಾರ್ಟ್ ಆಗುತ್ತೆ, ಮಿಡ್ಲಲ್ಲಿ ಸಹೆಲ್ ರೀಜನ್ ಅನ್ನು ಕಾಣ್ಬೋದು ಈ ಭಾಗದಿಂದ. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ಯಾವ್ಯಾವ ಕಂಟ್ರೀಸ್ ಬರ್ತವೆ ನೋಡಿ, ಸೆನೆಗಲ್, ಮಾರಿಟಾನಿಯಾ, ಮಾಲಿ, ಬರ್ಕಿನೋ ಫಾಸೋ, ನೈಜೀರಿಯಾ, ಚಾಡ್, ಸುಡಾನ್, ಎರಿಟ್ರಿಯಾ, ಈ ಎಲ್ಲ ದೇಶಗಳು ಈ ಸಹೆಲ್ ರೀಜನ್ ಸ್ಟ್ರೆಚಲ್ಲಿ ಬರ್ತವೆ. ಈ ಸಹೆಲ್ ರೀಜನ್ ಅನ್ನೋದಕ್ಕೆ ಇಷ್ಟು ಮಾಹಿತಿ ನೋಡಿದ್ವಿ. ಬಟ್ ಆ್ಯಕ್ಚುಯಲ್ ಟಾಪಿಕ್ ಇರ್ತಕ್ಕಂಥದ್ದು ಈ ಸಹೆಲ್ ರೀಜನ್ ಅಲ್ಲಿ ಬರುವ ಒಂದು ದೇಶ ನೈಜರ್ ಎನ್ನುವ ದೇಶದೊಂದಿಗೆ, ನೈಜರ್ ಎಲ್ಲಿ ಬರುತ್ತೆ ನೋಡಿ, ನೈಜರ್ ದೇಶ, ಸೊ ಇಲ್ಲಿದೆ. ಈ ನೈಜರ್ ದೇಶದೊಂದಿಗೆ ಈಗ ಒಪ್ಪಂದವನ್ನು ಮಾಡಿಕೊಂಡಿದೆ. ಯಾವುದು? ರಷ್ಯಾ ದೇಶ. ಹಾಗಾಗಿ ಸುದ್ದಿಯಲ್ಲಿದೆ. ಕ್ವಶನ್ ನಂಬರ್ 5. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ದಶಕಗಳ ಸಂಘರ್ಷವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ಒಪ್ಪಂದಕ್ಕೆ ಅಜರ್ಬೈಜಾನ್ ದೇಶ ಮತ್ತು ಆರ್ಮೇನಿಯಾ ದೇಶದ ನಾಯಕರು ಈಗ ಸಹಿ ಹಾಕಿದ್ದಾರೆ.
ಆ ಮೂಲಕ ಕಳೆದ 3-4 ದಶಕಗಳಿಂದ ಸಂಘರ್ಷಕ್ಕೀಡಾಗಿದ್ದ ಈ ನಗರ್ನೋ ಕರಬಾಕ್ ಅಂತ ಏನು ಕರಿತೀವಿ ಆ ಭಾಗದ ಒಂದಷ್ಟು ಶಾಂತಿ ಸ್ಥಾಪನೆಗೆ ಅಮೆರಿಕ ಅಧ್ಯಕ್ಷ ಮುಂದಾಗಿದ್ದಾರೆ. ಆ ಮೂಲಕ ಇಲ್ಲಿ ಒಂದು ಕಡೆ ಪಟ್ಟಿ ಮಾಡ್ತಾ ಹೋಗಿ ಉಕ್ರೇನ್ ವರ್ಸಸ್ ರಷ್ಯಾ ಯುದ್ಧ ನಡೀತಾ ಇತ್ತು. ಅದರ ಶಾಂತಿ ಸ್ಥಾಪನೆಗೆ ಟ್ರಂಪ್ ಮುಂದಾಗಿದ್ದಾರೆ. ಭಾರತ ಪಾಕಿಸ್ತಾನದ ನಡುವೆ ಏನು ಯುದ್ಧದ ಕಾರ್ಮೋಡ ಮತ್ತು ಅಣ್ವಸ್ತ್ರ ಬಳಕೆಯ ಕಾರ್ಮೋಡ ಕವಿದಿತ್ತು, ಅದನ್ನು ಕೂಡ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಮತ್ತೊಂದು ಪಟ್ಟಿಗೆ ಸೇರ್ತಾ ಇದೆ, ಅದೇ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾ ನಡುವಿನ ಒಂದು ಸಂಘರ್ಷವನ್ನು ಕೊನೆಗಾಣಿಸ್ತಕ್ಕಂಥದ್ದು. ಜೊತೆಗೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೂ ಒಂದು ತಾತ್ವಿಕ ಅಂತ್ಯವನ್ನು ಕಾಣೋದರಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪು. ಹಾಗೆ ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಸ್ವಾತಂತ್ರ್ಯದ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹೀಗೆ ಪ್ರಪಂಚದ ದೊಡ್ಡ ಸಂಘರ್ಷಗಳೇನು ನಡೀತಾ ಇದ್ದಾವೆ ಆ ಸಂಘರ್ಷಗಳ ಕೊನೆಗಾಣಿಸುವಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರ ದೊಡ್ಡದಾಗಿದೆ ಎನ್ನುವ ಬಿಂಬಿಕೆ ಅಂತೂ ಗೊತ್ತಾಗ್ತಾ ಇದೆ. ಆ ಬಿಂಬಿಕೆಯಿಂದಾಗಿ ಅವರಿಗೆ ಮುಂದಿನ ವರ್ಷದ ಅಥವಾ ನೆಕ್ಸ್ಟು ಕೆಲವೇ ವರ್ಷಗಳಲ್ಲಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗುವುದಂತೂ ಗ್ಯಾರಂಟಿ ಎನ್ನುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ದ ಲೀಡರ್ಸ್ ಆಫ್ ದ ಅಜರ್ಬೈಜಾನ್ ಅಂಡ್ Armenia signed an agreement aimed at ending decades of conflict brokered by the President Donald Trump. ಬನ್ನಿ ನೋಡೋಣ ಈಗ ಹೇಗಿದೆ ಹಾಗಾದರೆ. ಶಾಂತಿ ಒಪ್ಪಂದಕ್ಕೆ ಆರ್ಮೇನಿಯಾ ಅಜರ್ಬೈಜಾನ್ ಸಹಿಯನ್ನು ಹಾಕಿದ್ದೇವೆ. ಫಸ್ಟ್ ಅವರು ಏನೇನು ಹೇಳಿದ್ದಾರೆ ನೋಡೋಣ, ಆಮೇಲೆ ನಾವು ಆರ್ಟಿಕಲ್ ಬಗ್ಗೆ ನೋಡೋಣ. ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ದಾರೆ? ಇಬ್ಬರು ನಾಯಕರು ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಯಾರಿಬ್ಬರು ನಾಯಕರು? ಆರ್ಮೇನಿಯಾ ಪ್ರಧಾನಿ ನಿಕೋಲ್ ಪಾಶಿನಾನ್, ಅಜರ್ಬೈಜಾನ್ ಅಧ್ಯಕ್ಷ ಇಲ್ಹಾಮ್ ಅಲಿಯೇವ್. ಈ ಇಬ್ಬರು ನಾಯಕರು ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಸಂಘರ್ಷ ಉಂಟಾದರೆ ಅವರು ನನಗೆ ಕರೆ ಮಾಡುತ್ತಾರೆ, ನಾನು ಅದನ್ನು ಸರಿಪಡಿಸುತ್ತೇನೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಸರಿಪಡಿಸಿದ್ದಾರೆ, ಓಕೆ. ಈಗ ಇವರಿಬ್ಬರು ಏನು ಹೇಳಿದ್ದಾರೆ ನೋಡೋಣ. ಫಸ್ಟ್ ಆರ್ಮೇನಿಯಾ ಪ್ರಧಾನಿ, ಶಾಂತಿಪ್ರಿಯ ಟ್ರಂಪ್ ಇಲ್ಲದಿದ್ದರೆ ಒಪ್ಪಂದವು ಸಾಧ್ಯವಾಗುತ್ತಿರಲಿಲ್ಲ. ಇಲ್ಲಿ ಗಮನಿಸಿ, ಶಾಂತಿಪ್ರಿಯ ಟ್ರಂಪ್, ನಾವು ಶಾಂತಿ ಸಾಧಿಸಿದ್ದೇವೆ, ಇದು ಹೊಸ ಯುಗದ ದಾರಿಯಾಗಿದೆ. ಯಾರು ಹೇಳಿದ್ದಾರೆ? ಆರ್ಮೇನಿಯಾ ಪ್ರಧಾನಿ ನಿಕೋಲ್ ಪಶಿನಾನ್ ಅವರು. ಅದೇ ಅಜರ್ಬೈಜಾನ್ ಅಧ್ಯಕ್ಷ ಏನು ಹೇಳಿದ್ದಾರೆ? ಇಲ್ಹಾಮ್ ಅಲಿಯೇವ್ ಅವರು, ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ನೀಡಲು ಸಮಿತಿಗೆ ಶಿಫಾರಸು ಮಾಡುವಂತೆ ನಿಕೋಲ್ ಅವರೊಂದಿಗೆ ಮನವಿ ಸಲ್ಲಿಸಲಾಗುವುದು. ಅಂದರೆ ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ ಈಗ ಜಂಟಿಯಾಗಿ ನಾವು ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ನೀಡಲು ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಅವಾಗೇ ಹೇಳಿದರು ಓಪನ್ ಆಗಿ ಕೊಡಬೇಕು ಅವ್ರಿಗೆ ಅಂತ. ಮತ್ತು ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ್ರಿಂದ ಪಾಕಿಸ್ತಾನದವರು ನಾವು ಫಸ್ಟ್ ರೆಕಮೆಂಡ್ ಮಾಡ್ತೀವಿ ಟ್ರಂಪ್ ಅವ್ರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡೋದಕ್ಕೆ ಅಂತ ಹೇಳಿದರು. ಹೀಗೆ ಹಲವು ರಾಷ್ಟ್ರಗಳು ಹೇಳಿದರೆ ಡೆಫಿನೆಟ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಪೀಸ್ ಪ್ರೈಸ್ ಫಿಕ್ಸ್ ಆಗುತ್ತೆ. ನೋಡೋಣ. 3 ದಶಕಗಳಿಗೂ ಹೆಚ್ಚು ಕಾಲ ಇರಲಿ. ಒಂದು ಕಡೆ ಶಾಂತಿ ತಂದರೆ ಒಳ್ಳೆಯದು, ಅದರಲ್ಲಿ ಏನು ಎರಡು ಮಾತಿಲ್ಲ. ಪ್ರಪಂಚದಲ್ಲಿ ಶಾಂತಿ ನೆಲೆಸಿದಷ್ಟು ಒಳ್ಳೆಯದು. ಈಗ ಪುಟಿನ್ ಅವರನ್ನ ಒಪ್ಪಿಸಿ ಉಕ್ರೇನ್ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕು, ಒಳ್ಳೆಯದು. ನಮ್ಮ ಗಡಿಭಾಗದಲ್ಲಿ ಆಗ್ತಕ್ಕಂಥ ಚೀನಾ ಸಂಘರ್ಷ, ಪಾಕಿಸ್ತಾನ ಜೊತೆಗಿನ ಸಂಘರ್ಷವನ್ನು ಕೊನೆಗಾಣಿಸಿದರೆ ಒಳ್ಳೆಯದೇ ಅಲ್ವ. ಆದರೆ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಫಸ್ಟ್ ನಮ್ಮ ರಿಕ್ವೆಸ್ಟ್ ಮೇಲೆ ಬರಬೇಕು. ಅಲ್ಲಿಂದನೇ ಅಮೆರಿಕದಿಂದನೇ ಆರ್ಡರ್ ಮಾಡಿದರೆ ನಾವು ಆಬ್ವಿಯಸ್ಲಿ ಗೊತ್ತಿದೆ ನಿಮಗೇನಂತ. ಸೊ ಕಾಲ ಸಂಘರ್ಷದಲ್ಲಿ ತೊಡಗಿದ್ದ ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ ದೇಶಗಳು ಶಾಂತಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದವು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದ ನಡೆಯಿತು. ಒಪ್ಪಂದಕ್ಕೆ ಸಹಿ ಹಾಕುವ ಕಾರ್ಯಕ್ರಮವು ಶ್ವೇತಭವನದಲ್ಲಿ ನಡೆಯಿತು. ಈ ವೇಳೆ ಮಾತನಾಡಿದ ಟ್ರಂಪ್ ಅವರು ಎಲ್ಲ ಸಂಘರ್ಷಗಳನ್ನು ಶಾಶ್ವತವಾಗಿ ನಿಲ್ಲಿಸಿ ವ್ಯಾಪಾರ, ವಾಣಿಜ್ಯ ಹಾಗೂ ರಾಜತಾಂತ್ರಿಕ ಸಂಬಂಧಗಳನ್ನು ಬೆಳೆಸಲು ಪರಸ್ಪರ ಸಾರ್ವಭೌಮತೆ, ಪ್ರಾದೇಶಿಕ ಸಮಾನತೆಯನ್ನು ಗೌರವಿಸಲು ಎರಡೂ ದೇಶಗಳು ಬದ್ಧವಾಗಿವೆ ಅಂತ ಹೇಳಿದರು. ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ನಡೆದಿದೆ. ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ನೀಡಿ ಗೌರವಿಸಬೇಕು ಅಂತ ಎರಡೂ ದೇಶಗಳ ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಓಕೆ, ನೋಡ್ಬೋದು. ಹಾಗಾದರೆ ಎಲ್ಲಿದೆ ಆರ್ಮೇನಿಯಾ, ಎಲ್ಲಿದೆ ಅಜರ್ಬೈಜಾನ್, ಏನಿದೆ ಕಾನ್ಫ್ಲಿಕ್ಟು ನೋಡ್ತಾ ಫಸ್ಟು ಅವರು ಸೈನ್ ಹಾಕಿರ್ತಕ್ಕಂತಹ
ಒಂದು ಪೀಸ್ ಅಗ್ರಿಮೆಂಟ್ ಬಗ್ಗೆ ಸೊ ಆ ನಾಯಕರು ಏನು ಒಪ್ಪಂದ ಆಗಿದೆ ಅದನ್ನು ನೋಡ್ಬೋದು. ಈ ಹಿಂದೆ ಈ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾ ನಡುವಿನ ಕಾನ್ಫ್ಲಿಕ್ಟ್ ಏನಿದೆ ಆ ಕಾನ್ಫ್ಲಿಕ್ಟ್ ಬಗ್ಗೆ ಎಕ್ಸಾಮಲ್ಲಿ ಎಷ್ಟು ಸಲ ಪ್ರಶ್ನೆ ಬಂದಿದೆ ಫಸ್ಟ್ ನೋಡೋಣ, ಆಮೇಲೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಫಸ್ಟು ಕ್ಲಾಸ್ ನಂಬರ್ 654 PSI 402 ಪೇಪರ್ 2 ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಒಂದು ಪ್ರಶ್ನೆ ಬಂದಿತ್ತು PSI 402 ಈ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಬರೀರಿ ಅಂತ ಸುದ್ದಿಯಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ಕೊಟ್ಟಿದ್ರು. ರೀಸನ್ಸ್ ನ್ಯೂಸ್ ಇನ್ ರೀಸೆಂಟ್ಲಿ ಕರ್ಕ್ಸ್, ಟೈಗ್ರೆ, ಸೇಂಟ್ ಮಾರ್ಟಿನ್ ಐಲ್ಯಾಂಡ್, ಕಾಚಿನ್ ಮತ್ತು ನಗೋರ್ನೋ ಕಾರಬಾಕ್. ಈ ನಗೋರ್ನೋ ಕಾರಬಾಕು ಇದೇ ಅಜರ್ಬೈಜಾನಲ್ಲಿ ಬರ್ತಕ್ಕಂಥದ್ದು ಅಷ್ಟೇ. ಇನ್ನು ಉಳಿದದ್ದು ನೀವು ಕ್ಲಾಸ್ ನಂಬರ್ 654 ನೋಡಿ. ಏನಿದೆ ನಗೋರ್ನೋ ಕಾರಬಾಕ್ ಅಷ್ಟೇ ಅಲ್ಲ, KS 2024 ಪ್ರಿಲಿಮ್ಸ್ ಪೇಪರ್ 1 ಬಂದಿತ್ತು. ನಗೋರ್ನೋ ಕಾರಬಾಕ್ ಪ್ರದೇಶ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನಂತ, ದ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ನಗೋರ್ನೋ ಕಾರಬಾಕ್ ರೀಜನ್ ಕಾನ್ಫ್ಲಿಕ್ಟ್. ಇಟ್ ಈಸ್ ಅನ್ ಏರಿಯಾ ಆಫ್ ಎ ಕಂಟೆನ್ಷನ್ ಬಿಟ್ವೀನ್ ದ ಅಜರ್ಬೈಜಾನ್ ಅಂಡ್ ಆರ್ಮೇನಿಯಾ. ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ವಿವಾದಿತ ಪ್ರದೇಶವಾಗಿದೆ ನಗೋರ್ನೋ ಕಾರಬಾಕ್ ಅಂತ ಮಾತಾಡಿದ್ವಿ. ದ ರೀಸನ್ ಬಾರ್ಡರ್ಸ್ ವಿತ್ ದ ಕ್ಯಾಸ್ಪಿಯನ್ ಸಿ. ಕ್ಯಾಸ್ಪಿಯನ್ ಸಮುದ್ರದ ಗಡಿ ಪ್ರದೇಶವನ್ನು ಹಂಚಿಕೊಂಡಿದೆ ನಗೋರ್ನೋ ಕಾರಬಾಕ್. ನೋಡೋಣ, ಈ ಹಿಂದಿನ ಸೋವಿಯತ್ ಒಕ್ಕೂಟದ ಪ್ರದೇಶವಾಗಿತ್ತು. ಇಟ್ಸ್ ಅ ಪಾರ್ಟ್ ಆಫ್ ದ ಫಾರ್ಮರ್ ಸೋವಿಯತ್ ಯೂನಿಯನ್. ನಗೋರ್ನೋ ಕಾರಬಾಕ್ ಅಂದರೆ ಸರಿನಾ ನೋಡೋಣ. ದ ರೀಸನ್ ಈಸ್ ಮೇಜರ್ಲಿ ಪಾಪ್ಯುಲೇಟೆಡ್ ಬೈ ಆರ್ಮೇನಿಯನ್ಸ್ ಅಂದರೆ ACD ಸರಿಯಾಗಿದೆ. ACD. B ಯಾಕೆ ತಪ್ಪಾಗಿದೆ? ದ ರೀಸನ್ ಬಾರ್ಡರ್ಸ್ ವಿತ್ ಕ್ಯಾಸ್ಪಿಯನ್ ಸಿ ತಪ್ಪಾಗುತ್ತಂತೆ. ನೋಡೋಣ, ಮ್ಯಾಪಲ್ಲಿ ನೋಡಿದ್ದೀವಿ, ಆಲ್ರೆಡಿ ಸಾಲ್ವ್ ಕೂಡ ಮಾಡಿದ್ದೀವಿ. ಜೊತೆಗೆ KEA ನಡೆಸಿದ್ದಂತಹ 1/9/2024 BMTC ಕಂಡಕ್ಟರ್ ಎಕ್ಸಾಮಲ್ಲಿ ಕೂಡ ನಗೋರ್ನೋ ಕಾರಬಾಕ್ ವಲಯದ ಸಂಘರ್ಷ ಯಾವ ದೇಶಗಳ ನಡುವಿದೆ ಅಂತ ನೇರವಾಗಿ ಕೇಳಿದರೆ ಅಜರ್ಬೈಜಾನ್, ಆರ್ಮೇನಿಯಾ. ಒಂದು ಕಡೆ KPSC ಎಕ್ಸಾಮ್ಸಲ್ಲಿ ಪದೇ ಪದೇ ನಗೋರ್ನೋ ಕಾರಬಾಕ್ ಬಂದಿತ್ತು, KEA ಎಕ್ಸಾಮಲ್ಲಿ ಕೂಡ ಬಂದಿದೆ. ನಾಳೆ PSI ESI ಎಕ್ಸಾಮ್ ರೆಡಿ ಆಗ್ತಾ ಇರ್ತಕ್ಕಂಥವ್ರಿಗೂ ಯೂಸ್ ಆಗುತ್ತೆ. ಅಥವಾ ಯಾವುದೇ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಯಾವುದಾದ್ರೂ ಏನಯ್ಯ ಎಕ್ಸಾಮು ಓದುವುದಕ್ಕೆ ಅಂತ ಅನ್ಬೇಕಾಗುತ್ತೆ ನಾವು. ಓಕೆ, ಬನ್ನಿ ಹಾಗಾದರೆ ಮುಂದಿನ ಮಾಹಿತಿಯನ್ನು ನೋಡೋಣ. ಸೆಪ್ಟೆಂಬರ್ 2023 ಪಾರ್ಟ್ 11 ಮಾತಾಡಬೇಕಾದ್ರೆ ಕ್ಲಾಸ್ ನಂಬರ್ 363 ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆಯನ್ನು ತೆಗೆದುಕೊಂಡಿದ್ವಿ. ಅಜರ್ಬೈಜಾನ್ ನಗೋರ್ನೋ ಕಾರಬಾಕ್ನಲ್ಲಿ ಆರ್ಮೇನಿಯನ್ ಪಡೆಗಳ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು ಅಂತ ಹೇಳ್ತಾ ಆ ಸಂದರ್ಭದಲ್ಲಿ ಯಾವುದು ಆರ್ಮೇನಿಯಾ ದೇಶ? ಇದು ಆರ್ಮೇನಿಯಾ ದೇಶ. ಅದರ ಪಕ್ಕದ ದೇಶ ಅಜರ್ಬೈಜಾನ್. ಓಕೆ, ಇದು ಅಜರ್ಬೈಜಾನ್. ಅಜರ್ಬೈಜಾನ್ನ ರಾಜಧಾನಿ ಬಾಕು. ಓಕೆ, ಇನ್ನು ಈ ಕೆಳಗಡೆ ಕೂಡ ಅಜರ್ಬೈಜಾನ್ನ ಒಂದು ಪ್ರದೇಶ ಇದೆ, ಗಮನಿಸಬೇಕು. ಅದೇನೋ ನಾಕ್ಷಿವಾನ ಏನಂತಾರಂತೆ, ಅಜರ್ಬೈಜಾನ್ನ ರಿಪಬ್ಲಿಕ್ ಪಾರ್ಟ್ ಆಗುತ್ತೆ ಅದು. ಈಗ ವಿವಾದದಲ್ಲಿರ್ತಕ್ಕಂತಹ ಒಂದು ಪ್ರದೇಶ ನಗೋರ್ನೋ ಕಾರಬಾಕ್ ಈ ಭಾಗ. ಇದಕ್ಕೆ ಕ್ಯಾಸ್ಪಿಯನ್ ಸಿಯೊಂದಿಗೆ ಗಡಿ ಭಾಗ ಹಂಚ್ಕೊಂಡಿದೆಯಾ? ಇಲ್ವಲ್ಲ, ಅದಕ್ಕೋಸ್ಕರ. ಓಕೆ, ಆದರೆ ಅಲ್ಲಿ ಹೆಚ್ಚಿನ ಪ್ರಮಾಣದ ಆರ್ಮೇನಿಯನ್ ಅವರು ಜನಸಂಖ್ಯೆ ವಾಸವಾಗಿದೆ ಮತ್ತು ಇದು ಅಜರ್ಬೈಜಾನ್ ಆರ್ಮೇನಿಯಾ ನಡುವಿನ ಗಡಿ ವಿವಾದದ ಪ್ರದೇಶವಾಗಿದೆ. ಇದು ಸೋವಿಯತ್ ಒಕ್ಕೂಟದ ಭಾಗವಾಗಿತ್ತು ಅಂದರೂ ಕೂಡ ಒಪ್ಪಿಗೆ ಅಂತೀವಿ. ಓಕೆ, ಫಸ್ಟು ಅಜರ್ಬೈಜಾನ್ ನೋಡೋಣ. ಅಜರ್ಬೈಜಾನು ಇಲ್ಲಿ ಕಾಣಿಸ್ತಾ ಇದ್ದಾರೋ, ಈ ಅಜರ್ಬೈಜಾನು ಒಂದು ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ ಆಗುತ್ತೆ. ಅಂದರೆ ಒಂದು ಕಡೆ ಯುರೋಪ್ ಕಾಂಟಿನೆಂಟ್ಗೂ ಇನ್ನೊಂದು ಕಡೆ ನಮ್ಮ ಏಷ್ಯಾ ಕಾಂಟಿನೆಂಟ್ಗೂ ಅಂಟಿಕೊಂಡಿರುವಂತಹ ಭಾಗ. ಈಸ್ಟರ್ನ್ ಯುರೋಪ್ ಆ್ಯಂಡ್ ವೆಸ್ಟ್ ಏಷ್ಯಾ. ಇದು ದಕ್ಷಿಣ ಕಾಕಸಸ್ ಪ್ರದೇಶದ ಒಂದು ಭಾಗವಾಗಿದ್ದು ಪೂರ್ವಕ್ಕೆ ಕ್ಯಾಸ್ಪಿಯನ್ ಸಮುದ್ರ, ಉತ್ತರಕ್ಕೆ ರಷ್ಯಾ ಮತ್ತು ವಾಯುವ್ಯಕ್ಕೆ ಜಾರ್ಜಿಯಾ. ಓಕೆ, ಹಾಗೆ ಪಶ್ಚಿಮಕ್ಕೆ ಆರ್ಮೇನಿಯಾ ದೇಶವನ್ನು ಹಾಗೂ ಟರ್ಕಿ ಮತ್ತು ಇರಾನ್ಗಳಿಂದ ದಕ್ಷಿಣದಲ್ಲಿ ಆವೃತಗೊಂಡಿದೆ. ಸೊ ಈ ಕಡೆ ಒಂದಷ್ಟು ಟರ್ಕಿ ಭಾಗ ಬರುತ್ತೆ ಮತ್ತು ಈ ಕಡೆ ಇರಾನ್ ಭಾಗವೂ ಕೂಡ ಇದೆ. ಪೂರ್ವಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ. ಬಾಕು ಇದರ ರಾಜಧಾನಿ. ಅಜರ್ಬೈಜಾನ್ನ ರಾಜಧಾನಿ ಬಾಕು ಮತ್ತು ಅದು ದೊಡ್ಡ ನಗರವೂ ಕೂಡ. ದ ಮಾಡರ್ನ್ ರಿಪಬ್ಲಿಕ್ ಆಫ್ ಅಜರ್ಬೈಜಾನ್ ಪ್ರೊಕ್ಲೇಮ್ಡ್ ಇಟ್ಸ್ ಇಂಡಿಪೆಂಡೆನ್ಸ್ ಆನ್ 30 ಆಗಸ್ಟ್ 1991. ಓಕೆ, ಅದಕ್ಕಿಂತ ಮುಂಚೆ ಇದು ಸೋವಿಯತ್ ಯೂನಿಯನ್ನ ಭಾಗವಾಗಿತ್ತು. ಇಲ್ಲಿ ಏನು ನಗೋರ್ನೋ ಕಾರಬಾಕ್ ಅಂತಕ್ಕಂಥ ಪ್ರದೇಶ ಏನಿದೆ ಇವೆರಡುಗಳ ಮಧ್ಯೆ, ಈ ಪ್ರದೇಶದಲ್ಲಿ ಈಗ ಸಂಘರ್ಷಗಳು ಏರ್ಪಡ್ತಾ ಇದ್ವು. ಆ ಸಂಘರ್ಷ ಏರ್ಪಡೋದಲ್ಲದೆ ಅಲ್ಲಿ ಆರ್ಮೇನಿಯಾದ ಜನರು ಹೆಚ್ಚಿನ ಭಾಗದಲ್ಲಿದ್ದಾರೆ ಹಾಗೂ ಅದನ್ನು ರಿಪಬ್ಲಿಕ್ ಆಫ್ ಆರ್ಟ್ಸೆಕ್ ಅಂತ ಘೋಷಣೆ ಕೂಡ ಮಾಡ್ಕೊಂಡಿದ್ದಾರೆ ಹೊಸ ರಾಷ್ಟ್ರವಾಗಿ.
ಆದರೆ ಅಜರ್ಬೈಜಾನ್ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಈ ನಗೋರ್ನೋ ಕಾರಬಾಕ್ ರೀಜನ್ ನಮ್ಮದು, ಆರ್ಮೇನಿಯನ್ ಅವರು ನೀವೇನಿದ್ದೀರಿ ನೀವು ವಾಪಸ್ ನಿಮ್ಮ ದೇಶಕ್ಕೆ ಹೋಗ್ರಿ ಅಂತ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಆಫ್ ಅಜರ್ಬೈಜಾನ್, ಬಾಕು ಅದರ ರಾಜಧಾನಿ. ಓಕೆ, ಇಲಾಮ್ ಅಲಿಯವರು ಅದರ ಅಧ್ಯಕ್ಷರು ಕೂಡ, ಪ್ರೆಸಿಡೆಂಟ್ ಆಫ್ ಅಜರ್ಬೈಜಾನ್ ನೋಡಿದ್ವಿ ಆಲ್ರೆಡಿ. ಇನ್ನು ಆರ್ಮೇನಿಯಾಗೆ ಬರೋಣ. ಇದು ಆರ್ಮೇನಿಯಾ ದೇಶ. ಆರ್ಮೇನಿಯಾ ಅಫಿಷಿಯಲಿ ದ ರಿಪಬ್ಲಿಕ್ ಆಫ್ ಆರ್ಮೇನಿಯಾ ಇಸ್ ಎ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಆರ್ಮೇನಿಯಾ ದೇಶ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಯಾವುದೇ ಸಾಗರ ಸಮುದ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಹಾಗಾದ್ರೆ ಯಾವ್ಯಾವಿದೆ ಇದರ ಗಡಿ ಭಾಗನ ಹಂಚಿಕೊಂಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಒಂದು ಕಡೆ ಟರ್ಕಿ ಇದೆ, ಜಾರ್ಜಿಯಾ ಇದೆ, ಈಗ ಅಜರ್ಬೈಜಾನ್ ಪೂರ್ವಕ್ಕಿದೆ, ಹಾಗೆ ಒಂದು ಭಾಗದಲ್ಲಿ ನೈಋತ್ಯ ಭಾಗದಲ್ಲಿ ಅಜರ್ಬೈಜಾನ್ ಇನ್ನೊಂದು ಭಾಗ ಇದೆ, ಇರಾನ್ನೊಂದಿಗೆ ಗಡಿ ಭಾಗವನ್ನು ಹಂಚಿಕೊಂಡಿದೆ ನೋಡ್ಬೋದು. ಎರೆವಾನು ಈ ಒಂದು ಆರ್ಮೇನಿಯಾದ ರಾಜಧಾನಿ ಕೂಡ. ಓಕೆ, ರಿಪಬ್ಲಿಕ್ ಆಫ್ ಆರ್ಮೇನಿಯಾ, ಎರೆವಾನ್ ಕ್ಯಾಪಿಟಲ್ ಆಗುತ್ತೆ. ನಿಕೋಲ್ ಪಶಿನ್ಯಾನ್ ಅವರು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಇವರೇ ಇವತ್ತು ಆ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು. ಇನ್ನು ನಗೋರ್ನೋ ಕಾರಬಾಕ್ ಅವರು ಈ ಒಂದು ಪ್ರದೇಶ ಏನಿದೆ ಇಲ್ಲಿ ಯಾವಾಗಲೂ ಕಾನ್ಫ್ಲಿಕ್ಟ್ಸ್ ನಡೀತಾ ಇತ್ತು ಕಳೆದ 3-4 ದಶಕಗಳಿಂದ ಈ ಭಾಗದಲ್ಲಿ ನೋಡ್ಬೋದು. ಇದು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಆರ್ಮೇನಿಯಾ ದೇಶದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಇದು ಅಜರ್ಬೈಜಾನ್ ನನ್ನ ಪ್ರದೇಶ ಇದಂತ ಅಲ್ಲಿ ಮಿಲಿಟರಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇತ್ತು. ಇದ್ರ ಬಗ್ಗೆ ಹಿಂದೆ ಕೂಡ ಮಾತಾಡಿದ್ದೀವಿ. ಸೊ ಮತ್ತೊಮ್ಮೆ ಸುದ್ದಿಗೆ ಬಂದಿದೆ. ಇವೆರಡುಗಳ ಮಧ್ಯೆ ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ ದೇಶಗಳ ನಡುವಿನ ಶಾಂತಿ ಒಪ್ಪಂದಕ್ಕೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಮುಂದಾಗಿ ಆ ಮೂಲಕ ಕಳೆದ 3-4 ದಶಕಗಳಿಂದ ನಡೀತಾ ಇದ್ದಂತಹ ಯುದ್ಧಕ್ಕೆ ಸದ್ಯಕ್ಕಂತೂ ಒಂದು ಶಾಂತಿ ವಿರಾಮ ಸಿಕ್ಕಿದೆ ಅಂದಂಗೆ ಆಯಿತು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀವೇ ಸರ್ಚ್ ಮಾಡಿ ನೋಡಬೇಕು. ಆಗ ನೋಡಿದರೆ ಅಜರ್ಬೈಜಾನ್ ಮಿಲಿಟರಿ ಫೋರ್ಸು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಕಂಪೇರ್ ಟು ಆರ್ಮೇನಿಯಾ ದೇಶ. ಕ್ವಶನ್ ನಂಬರ್ 7, ಜುಲೈನಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ 1.55% ಇಳಿದಿದ್ದು 8 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ತಲುಪಿದೆ ಎಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ಹೇಳಿದ್ದಾರೆ. ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಫಾಲ್ಸ್ ಟು 1.55% ಇನ್ ಜುಲೈ. ಕಳೆದ 8 ವರ್ಷಗಳಲ್ಲಿ ಅತಿ ಕಡಿಮೆ ಚಿಲ್ಲರೆ ಹಣದುಬ್ಬರವನ್ನು ಈ ಒಂದು 2025 ಜುಲೈ ತಿಂಗಳಲ್ಲಿ ಕಾಣ್ತಾ ಇದ್ದೀವಿ. 2025ರಲ್ಲಿ ಕಳೆದ 8 ವರ್ಷಗಳಲ್ಲಿ ಅತಿ ಕಡಿಮೆ ಚಿಲ್ಲರೆ ಹಣದುಬ್ಬರ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ಕಾಣ್ತಾ ಇದ್ದೀವಿ ಅಂತ NSO ರಿಪೋರ್ಟ್ ಹೇಳ್ತಾ ಇದೆ. ಬನ್ನಿ ಹಾಗಾದ್ರೆ ಏನು ಮಾಹಿತಿ ಇದೆ. ಹಣದುಬ್ಬರ 8 ವರ್ಷದ ಕನಿಷ್ಠ. ಚಿಲ್ಲರೆ ಹಣದುಬ್ಬರ ಅಥವಾ ರಿಟೇಲ್ ಇನ್ಫ್ಲೇಷನ್ ಅಂತ ಏನು ಕರಿತೀವಿ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಏನು ಕರಿತೀವಿ, ಇದರ ಪ್ರಮಾಣವು ಜುಲೈ 2025ರಲ್ಲಿ 1.55% ಇಳಿಕೆ ಕಂಡಿದೆ. ಇದು 8 ವರ್ಷಗಳಲ್ಲಿಯೇ ಕನಿಷ್ಠ ಮಟ್ಟವಾಗಿದೆ. ಅಷ್ಟೇ ಅಲ್ಲ, ಚಿಲ್ಲರೆ ಹಣದುಬ್ಬರ ದರವು ಭಾರತೀಯ ರಿಸರ್ವ್ ಬ್ಯಾಂಕ್ RBI ನಿಗದಿ ಮಾಡಿಕೊಂಡಿರುವ ಗುರಿಯಾದ 2% 4% ಮಟ್ಟಕ್ಕಿಂತಲೂ ಕೂಡ ಕೆಳಗೆ ಬಂದಿರತಕ್ಕಂಥದ್ದು 2019 ನಂತರ ಜನವರಿಯ ನಂತರ ಇದೇ ಮೊದಲು ಅಂತ ಹೇಳ್ತಾ ಇದ್ರೆ ಆಹಾರ ವಸ್ತುಗಳ ಬೆಲೆ ಕಡಿಮೆ ಆಗಿರ್ತಕ್ಕಂಥದ್ದು ಒಂದು ಪ್ರಮುಖ ಅಂಶವಾಗುತ್ತೆ. ಜನರಲ್ ಆಗಿ 4% ಆಸುಪಾಸಿನಲ್ಲಿ ಇರಬೇಕು 4%. ಈಗ 2%ಕ್ಕಿಂತಲೂ ಕಡಿಮೆ ಇದೆ. ಹಂಗಂತ ಒಳ್ಳೆಯದೂ ಅಲ್ಲ. 2% ಮತ್ತು 6% ನಡುವೆ ಇರಬೇಕು ಅಂತಕ್ಕಂಥದ್ದು ಒಂದು ಗುರಿಯಾಗುತ್ತೆ. ಅವೆರಡು 2ಕ್ಕಿಂತ ಕಡಿಮೆ ಬಂದರೂ ಕೂಡ ಒಳ್ಳೆಯದಲ್ಲ, 6ಕ್ಕಿಂತ ಹೆಚ್ಚು ಹೋದ್ರೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಕಳೆದ ತಿಂಗಳು 2.1ರಷ್ಟು ದಾಖಲಾಗಿತ್ತು. ಈಗ 1.55ಕ್ಕೆ ಇಳಿದೋಗಿದೆ. ದ್ವಿದಳ ಧಾನ್ಯಗಳು ಮತ್ತು ಅವುಗಳ ಉತ್ಪನ್ನಗಳು, ಸಾರಿಗೆ ಸಂವಹನ, ತರಕಾರಿಗಳು, ಏಕದಳ ಧಾನ್ಯಗಳು, ಅವುಗಳ ಉತ್ಪನ್ನಗಳು, ಮೊಟ್ಟೆ, ಸಕ್ಕರೆ ಬೆಲೆ ಏರಿಕೆಯ ಪ್ರಮಾಣ ತಗ್ಗಿದೆ. ಇವೆಲ್ಲವೂ ಕೂಡ ಈ ಒಂದು ಚಿಲ್ಲರೆ ಹಣದುಬ್ಬರದ ಇಳಿಕೆಗೆ ಪ್ರಮುಖ ಕಾರಣವನ್ನು ಕೊಡ್ತಾ ಇದ್ದಾವೆ. ಈವನ್ ಆಹಾರ ವಸ್ತುಗಳ ಹಣದುಬ್ಬರ ಪ್ರಮಾಣವಂತೂ ನೆಗೆಟಿವ್ಗಿಳಿದು ಹೋಗಿದೆ. 8 ವರ್ಷದಲ್ಲಿ ಹಣದುಬ್ಬರ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಜುಲೈ 2025 1.55. ಹಾಗೆ ಹಿಂದೆ ಹೋದರೆ ಜುಲೈ 2017ರಲ್ಲಿ 2.36 ಇತ್ತು. ಹೀಗೆ ಕಳೆದ 8 ವರ್ಷಗಳಲ್ಲಿಯೇ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. 1.55. ಇನ್ನು ಫುಡ್ ಇಂಡೆಕ್ಸು
ನೆಗೆಟಿವ್ ಬಂದಿದೆ, -1.76. ಜನರಲ್ ಆಗಿ CFPI ಕೇಳಲ್ಲ. CFPI ಅಂದರೆ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇನ್ಫ್ಲೇಷನ್ ರೇಟು. ಜನರಲ್ CPI ಕೇಳ್ತಾರೆ. ಜನರಲ್ CPI ಅಂದರೆ 1.55. CFPI ಫುಡ್ ಇಂಡೆಕ್ಸ್ ಅಂದರೆ -1.76. ಫುಡ್ ಇಂಡೆಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಬಿಟ್ರೆ ಓನ್ಲಿ CPI ಬಗ್ಗೆ ಅಷ್ಟೇ ಮಾಹಿತಿಯನ್ನು ಪಡ್ಕೊಳ್ರಿ. India sees a dip in CPI inflation. ಲೋಯೆಸ್ಟ್ ಇನ್ಫ್ಲೇಷನ್ ರೇಟ್ ಆಫ್ಟರ್ ಜೂನ್ 2017. ಅಲ್ಲಿಂದ ಹಿಡ್ಕೊಂಡ್ರೆ ಇದೇ ಭಾಳ ಕಡಿಮೆ ನಮ್ಮ ಕಡಿಮೆಯ ಚಿಲ್ಲರೆ ಹಣದುಬ್ಬರ ಆಗಿರ್ತಕ್ಕಂಥದ್ದು. ಹಾಗಾದರೆ RBI ಮತ್ತೊಮ್ಮೆ ರೆಪೋ ರೇಟನ್ನು ಇಳಿಸ್ಬೋದಾ ಅಂದರೆ ಹೇಳೋಕ್ಕಾಗಲ್ಲ. ಇಳಿಸಿದ್ರೆ ಇಳಿಸ್ಬೋದು ಅಥವಾ ಹೋಲ್ಡ್ ಮಾಡ್ಬೋದು. ಮೊನ್ನೆ ಅಂತೂ ಹೋಲ್ಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ. ಕ್ಲಾಸ್ ನಂಬರ್ 778 ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025 ಚಾಪ್ಟರ್ 1 ಪಾರ್ಟ್ 1 ಬಗ್ಗೆ ಸ್ಟೇಟ್ ಇನ್ಕಮ್ ಪ್ರೈಸಸ್ ಅಂಡ್ ಇನ್ಫ್ಲೇಷನಲ್ಲಿ ಸಗಟು ಮತ್ತು ಚಿಲ್ಲರೆ ಬೆಲೆಗಳ ಹಣದುಬ್ಬರವನ್ನು ಅಳೆಯಲು ಯಾವ ಮಾಪನವನ್ನು ಬಳಸಲಾಗುತ್ತದೆ, ವಿಚ್ ಮೆಟ್ರಿಕ್ ಈಸ್ ಯೂಸ್ಡ್ ಟು ಮೆಜರ್ ದ ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಪ್ರೈಸ್ ಇನ್ಫ್ಲೇಷನ್ ಅಂತ ಮಾತಾಡಿದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಚಾಪ್ಟರ್ 1. ಸೊ 2 ಸಗಟು ಬೆಲೆ ಸೂಚ್ಯಾಂಕ ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಗ್ರಾಹಕ ಬೆಲೆ ಸೂಚ್ಯಾಂಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇವೆರಡನ್ನು ಕೂಡ ಒಂದನ್ನು ಸಗಟು ಬೆಲೆಗಳ ಹಣದುಬ್ಬರವನ್ನು ಅಳೆಯಲು, CPIಯನ್ನು ಚಿಲ್ಲರೆ ಬೆಲೆಗಳ ಹಣದುಬ್ಬರವನ್ನು ಅಳೆಯಲು ನಾವು ಬಳಸ್ತೀವಿ. ಹಾಗಾದರೆ ಏನು CPI, ಏನಿದು WPI ಅಂದರೆ ಏನು ಅಂತ ಆ ಒಂದು ಕ್ಲಾಸ್ ನಂಬರ್ 778 ಹೋಗಿ ನೋಡಿ. ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ಹೇಳಿದರೆ ಭಾಳ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. WPI ಮತ್ತು CPI ಯಾವುದು ಬೇಸ್ ಇಯರು, ಏನನ್ನು ಅದು ಅಳತೆ ಮಾಡುತ್ತೆ, ಯಾರು ಈ ಮಾಹಿತಿಯನ್ನು ರಿಲೀಸ್ ಮಾಡ್ತಾರೆ ಅಂತಕ್ಕಂಥ ಡೀಟೇಲ್ಸ್ ಇದೆ ನೋಡಿ. ಇನ್ನು ಕ್ವಶನ್ ನಂಬರ್ 8, ರಾಜ್ಯಸಭೆಯ ಅನುಮೋದನೆಯೊಂದಿಗೆ ಸಂಸತ್ತು ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆ 2025 ಮತ್ತು ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ತಿದ್ದುಪಡಿ ಮಸೂದೆ 2025 ಅಂಗೀಕರಿಸಿದೆಯಂತೆ. ಪಾರ್ಲಿಮೆಂಟ್ ಹ್ಯಾಸ್ ಪಾಸ್ಡ್ ದ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ 2025 ಮತ್ತು ದ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಅಂದರೆ ಡೋಪಿಂಗ್ ವಿರೋಧಿ ತಿದ್ದುಪಡಿ ಮಸೂದೆಯನ್ನು ತಂದಿದ್ದಾರೆ. ಸೊ ಅದು ರಾಜ್ಯಸಭೆಯ ಅಪ್ರೂವಲ್ ಕೂಡ ಆಗಿದೆ ನಮ್ಮ ಸಂಸತ್ತಿನಲ್ಲಿ. ಇನ್ನೇನು ರಾಷ್ಟ್ರಪತಿಗಳ ಅಂಕಿತ ಒಂದು ಬಾಕಿ ಇದ್ದಂಗಿದೆ. ಹಾಗಾದರೆ ಇವುಗಳ ಉದ್ದೇಶ ಏನು? ಹಿಂದೆ ಕೂಡ ರಾಷ್ಟ್ರೀಯ ಕ್ರೀಡಾ ನೀತಿ ಬಂದಾಗ ಮಾತಾಡಿದ್ವಿ. ಈಗ ಮತ್ತೊಂದು ಸುದ್ದಿ ಇದೆ, ನೋಡೋಣ. ದೇಶದ ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಭರವಸೆ, ಸಂಸತ್ನಲ್ಲಿ ಕ್ರೀಡಾ ಆಡಳಿತ ಮಸೂದೆಗೆ ಅಂಗೀಕಾರ, ರಾಷ್ಟ್ರಪತಿ ಅಂಕಿತವಷ್ಟೇ ಬಾಕಿ ಇದೆ. ಚಾರಿತ್ರಿಕ ಕ್ರೀಡಾ ಆಡಳಿತ ವಿಧೇಯಕಕ್ಕೆ ಸಂಸತ್ ಅಂಗೀಕಾರದ ಮುದ್ರೆ. ರಾಜ್ಯಸಭೆ ಅನುಮೋದನೆಯೊಂದಿಗೆ ರಾಷ್ಟ್ರೀಯ ಕ್ರೀಡಾ ಆಡಳಿತ ವಿಧೇಯಕಕ್ಕೆ ಸಂಸತ್ ಅಂಗೀಕಾರದ ಮುದ್ರೆಯನ್ನು ಒತ್ತಿದೆ. ರಾಷ್ಟ್ರೀಯ ಕ್ರೀಡಾ ಆಡಳಿತ ವಿಧೇಯಕ, ರಾಷ್ಟ್ರೀಯ ಕ್ರೀಡಾ ಆಡಳಿತ ವಿಧೇಯಕ ಅಥವಾ ಇಂಗ್ಲೀಷಲ್ಲಿ ಏನಂತೀವಿ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ 2025 ನೋಟ್ ಮಾಡ್ಕೊಂಡ್ರಿ. ಇದು ಯಾವ ಸಂದರ್ಭದಲ್ಲಿ ಅಥವಾ ಏನಂತ ನೋಡಬಹುದು ಮತ್ತಷ್ಟು ಡೀಟೇಲ್ಸು. ಜೊತೆಗೆ ನೂತನ ವಿಧೇಯಕ ಯಾವುದು ರಾಷ್ಟ್ರೀಯ ಉದ್ದೀಪನ ಮದ್ದು ಸೇವನೆ ನಿಗ್ರಹ ವಿಧೇಯಕ ಕೂಡ ಅಂಗೀಕಾರವನ್ನು ಪಡೆದಿದೆ. ಇದನ್ನು ನೆಕ್ಸ್ಟ್ 6 ಮಂತಲ್ಲಿ ನಾವು ಈ ಬಿಲ್ನ ಕಂಪ್ಲೀಟ್ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕ್ರೀಡಾ ಸಚಿವರು ಮನ್ಸುಖ್ ಮಾಂಡವೀಯರವರು ಕೂಡ ಹೇಳಿದ್ದಾರೆ. ಸೊ ದೇಶದ ಕ್ರೀಡಾ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಬಲ್ಲ ಮತ್ತು ಭಾರತವನ್ನು ಕ್ರೀಡಾ ಶಕ್ತಿಯಾಗಿ ಬೆಳೆಸುವ ನಿಟ್ಟಿನಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿಸಬಲ್ಲ ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆಯನ್ನು ಸಂಸತ್ತಿನಲ್ಲಿ ಅಂಗೀಕಾರಗೊಂಡಿದೆ. ಮುಂದಿನ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಜಾರಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮಸೂದೆ ಅಂಗೀಕಾರವಾಗುವುದರೊಂದಿಗೆ ಭಾರತವು ಕ್ರೀಡಾ ಕಾನೂನು ಹೊಂದಿರುವ ವಿಶ್ವದ 21ನೇ ದೇಶ ಆಗಿದೆ. ಇದೇ ಥರ ಕ್ರೀಡಾ ಕಾನೂನು ಹೊಂದಿರತಕ್ಕಂಥ 20 ದೇಶಗಳಿದ್ದಾವೆ, ಭಾರತ 21 ಆಗಿದೆ. ಇದರ ಅತ್ಯಂತ ಮಹತ್ವದ ನಿಬಂಧನೆಗಳ ಅನುಷ್ಠಾನಕ್ಕೆ ರಾಷ್ಟ್ರೀಯ ಕ್ರೀಡಾ ಮಂಡಳಿ ಸ್ಥಾಪನೆ ಅಗತ್ಯವಿದೆ. ರಾಷ್ಟ್ರೀಯ ಕ್ರೀಡಾ ಮಂಡಳಿ ಸ್ಥಾಪನೆ ಆಗುತ್ತಂತೆ. ಇದು ರಾಷ್ಟ್ರೀಯ ಕ್ರೀಡಾಕೂಟಗಳ ಒಕ್ಕೂಟ ಮೇಲ್ವಿಚಾರಣೆಯನ್ನು ವಹಿಸಿಕೊಳ್ಳಲಿದೆ. ಹೀಗೆ ಒಂದಷ್ಟು ಡೀಟೇಲ್ಸ್ ಇದೆ. ರಾಷ್ಟ್ರೀಯ ಕ್ರೀಡಾ ಚುನಾವಣಾ ಸಮಿತಿ ಬರುತ್ತಂತೆ, ಕ್ರೀಡಾ ನ್ಯಾಯಮಂಡಳಿ ಇರುತ್ತಂತೆ. ಇನ್ನು ಮುಂದೆ ಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಏನಾದರೂ ತರಬೇತುದಾರರು, ಸ್ಪೋರ್ಟ್ಸ್ ಕ್ರೀಡಾಪಟುಗಳು ಡೈರೆಕ್ಟಾಗಿ ನ್ಯಾಯಮಂಡಳಿಗೆ ತಮ್ಮ ದೂರನ್ನು ಸಲ್ಲಿಸ್ಬೋದು. ಹಾಗಾಗಿ ಭಾಳಷ್ಟು ಚೇಂಜಸ್ ಆಗ್ತಾ ಇದೆ. ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ 2025 ಭಾಳಷ್ಟು ಬದಲಾವಣೆಗಳನ್ನು ತರ್ತಾ ಇದೆ. ಇದು 2011ರಲ್ಲೇ ಸ್ಟಾರ್ಟ್ ಆಗಿತ್ತು. ಈಗ 2025ರಲ್ಲಿ ಫೈನಲಿ ಈಗ
ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಾಕಿ ಉಳಿದಿದೆ. ಆ ಮೂಲಕ ಅಮೆರಿಕ, ಚೀನಾ, UK, ಜಪಾನ್ನಂತಹ ದೇಶಗಳ ಸಾಲಿನಲ್ಲಿ ಈಗ ಭಾರತ ಸೇರ್ತಾ ಇದೆ. ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಜಾರಿಯಾಗ್ತಾ ಇದೆ. ಕ್ವಶನ್ ನಂಬರ್ 9. ಏಷ್ಯಾದ ಅತಿ ದೊಡ್ಡ ತಂತ್ರಜ್ಞಾನ ಪ್ರದರ್ಶನ ನಮ್ಮ ಏನಂತೀವಿ ಬೆಂಗಳೂರು ಟೆಕ್ ಶೃಂಗಸಭೆ, ಅದರ 28ನೇ ಆವೃತ್ತಿ ಯಾವಾಗ ನಡೆಯಲಿದೆ? ನವೆಂಬರ್ 18ರಿಂದ 20ರವರೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರ, ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ನಡೆಯಲಿದೆ. ಇದರ ಥೀಮ್ ಫ್ಯೂಚರೈಸ್, ಭವಿಷ್ಯೋದಯ ಅಥವಾ ಫ್ಯೂಚರೈಸ್ ಎನ್ನುವ ಥೀಮ್ ನಡೆಯಲ್ಲಿ ನವೆಂಬರ್ 18ರಿಂದ 23 ದಿನಗಳ ಕಾಲ ಈ ವರ್ಷದ 2025ರ ಬೆಂಗಳೂರು ಟೆಕ್ ಸಮಿಟ್ ನಡೆಯಲಿದೆ. ಇದು 28ನೇ ಆವೃತ್ತಿ ಆಗುತ್ತೆ. ಎಷ್ಟನೇ ಆವೃತ್ತಿ, ಎಲ್ಲಿ ನಡೆಯಲಿದೆ, ಯಾವತ್ತಿಂದ ಯಾವತ್ತು ನಡೆಯಲಿದೆ ಮತ್ತು ಥೀಮ್ ಏನು? ಫ್ಯೂಚರೈಸ್, ವೆರಿ ಇಂಪಾರ್ಟೆಂಟ್. 60ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು, 20,000ಕ್ಕೂ ಹೆಚ್ಚಿನ ನವೋದ್ಯಮಿಗಳು ಇದರಲ್ಲಿ ಭಾಗಿಯಾಗಲಿದ್ದಾರೆ. ನವೆಂಬರ್ 18ಕ್ಕೆ ಬೆಂಗಳೂರು ಟೆಕ್ ಶೃಂಗಸಭೆ. ಏಷ್ಯಾ ಖಂಡದ ಅತಿದೊಡ್ಡ ಬೆಂಗಳೂರು ಟೆಕ್ ಶೃಂಗಸಭೆ 2025 ಈ ಬಾರಿ ನವೆಂಬರ್ 18ರಿಂದ 20ರವರೆಗೆ ನಡೆಯಲಿದ್ದು 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ. ಕೇಂದ್ರ ಸರ್ಕಾರವು ನಡೆಸುವ ನವೋದ್ಯಮಗಳ ಮಹಾಕುಂಭಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಟೆಕ್ ಶೃಂಗಸಭೆಯನ್ನು ಆಯೋಜನೆ ಮಾಡ್ತೀವಂತ IT-BT ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಥೀಮ್ ಭವಿಷ್ಯೋದಯ ಅಥವಾ ಫ್ಯೂಚರೈಸ್ ಅಂತೆ. ಸೊ ಥೀಮನ್ನು ಕೇಳ್ತಾರೆ ಭಾಳ ಸಲ, ಅದಕ್ಕೋಸ್ಕರ ನೆನ್ಪಿಟ್ಟೇನೆ. ಸೊ ಬೆಂಗಳೂರು ಟೆಕ್ ಸಮಿಟ್ 2025 ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಡೆಯಲಿದೆ ನವೆಂಬರ್ 18ರಿಂದ 2025. ಥೀಮ್ ಫ್ಯೂಚರೈಸ್. 60+ ನೇಷನ್ಸ್ ಭಾಗವಹಿಸ್ತಾರೆ. 36 ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ ಭಾಗವಹಿಸ್ತಾರೆ. ಸೊ ನೋಡ್ಬೋದು ಬಹಳಷ್ಟು ದೊಡ್ಡ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಅಟೆಂಡೀಸ್ ಇರ್ತಾರಂತೆ. 20,000 ಸ್ಟಾರ್ಟಪ್ ಫೌಂಡರ್ಸೇ ಸಿಗ್ತಾರಂತೆ ಅಲ್ಲಿ ಬೆಂಗಳೂರಲ್ಲಿ. ನೋಡೋಣ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬಂದಾಗ ಮಾತಾಡೋಣ. ಕ್ವಶನ್ ನಂಬರ್ 10. ಲೀಪ್ 1 ಯಾವ ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮದ ಮೊದಲ ವಾಣಿಜ್ಯ ಉಪಗ್ರಹ ಕಾರ್ಯಾಚರಣೆಯಾಗಿದೆ? ಲೀಪ್ 1 is the first commercial satellite mission of which Indian space tech startup? ಧ್ರುವ ಸ್ಪೇಸ್, ಅಗ್ನಿಕುಲ್, ಸ್ಕೈರೂಟ್ ಏರೋಸ್ಪೇಸ್, ದಿಗಂತರ ಅಂದರೆ ಧ್ರುವ ಸ್ಪೇಸ್ ಅಂತಕ್ಕಂಥದ್ದು ಹೈದರಾಬಾದ್ ಮೂಲದ ಒಂದು ಸ್ಪೇಸ್ ಸ್ಟಾರ್ಟಪ್ ಆಗುತ್ತೆ. ಅವರು ಇತ್ತೀಚೆಗೆ ಲೀಪ್ 1 ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೊಂದು ಕಮರ್ಷಿಯಲ್ ಸ್ಯಾಟಲೈಟ್ ಮಿಷನ್ ಆಗುತ್ತೆ. ಅದು ಪ್ರೈವೇಟ್ ಇಂಡಿಯನ್ ಸ್ಟಾರ್ಟಪ್ ತರ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಮತ್ತಷ್ಟು ಮಾಹಿತಿ ಪಡಿತಾ ಹೋಗೋಣ. ಧ್ರುವ ಸ್ಪೇಸ್ ಟು ಲಾಂಚ್ ಫಸ್ಟ್ ಕಮರ್ಷಿಯಲ್ ಮಿಷನ್ ವಿತ್ Australian partners. Space tech startup Dhruva Space is set to launch its first commercial mission Leap 1 in the third quarter of 2025. ಅಂದರೆ ಸ್ಪೇಸ್ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಏನಿದೆ, ಈ ರಾಕೆಟ್ನ ಬಳಸ್ತಾರೆ. ಈ ರಾಕೆಟಲ್ಲಿ ನಮ್ಮ ಧ್ರುವ ಸ್ಪೇಸ್ನ ಸ್ಯಾಟಲೈಟ್ ಹೋಲ್ಡಿಂಗ್ ಒಂದು ಪ್ಲಾಟ್ಫಾರ್ಮ್ ಇದೆ. ಅದರಲ್ಲಿ ಆ ಪ್ಲಾಟ್ಫಾರ್ಮಲ್ಲಿ ಸ್ಯಾಟಲೈಟ್ಗಳನ್ನ ಇಡ್ತಾರೆ. ಯಾವ್ಯಾವ ದೇಶದ ಸ್ಯಾಟಲೈಟು? ಆಸ್ಟ್ರೇಲಿಯಾ ದೇಶದ ಸ್ಯಾಟಲೈಟು, ಇನ್ನೊಂದು ಯಾವುದೋ ದೇಶ ಇರಬೇಕು. ಆಸ್ಟ್ರೇಲಿಯಾ ದೇಶದ ಸ್ಯಾಟಲೈಟ್ಗಳನ್ನು ಇಟ್ಟು ಲಾಂಚ್ ಮಾಡ್ತಾರೆ. ಲಾಂಚ್ ಮಾಡೋದಕ್ಕೆ ಬಳಸ್ತಕ್ಕಂಥ ರಾಕೆಟ್ ಹೆಸರು ಫಾಲ್ಕನ್ 9 ಸ್ಪೇಸ್ಎಕ್ಸ್ ಅವ್ರದ್ದು. ಆ ಸ್ಯಾಟಲೈಟ್ ಹೋಲ್ಡಿಂಗ್ ಪ್ಲಾಟ್ಫಾರ್ಮ್ ಯಾರ್ದು? ಧ್ರುವ ಸ್ಪೇಸ್ ಅವ್ರದ್ದು. ಸ್ಯಾಟಲೈಟ್ಸ್ ಯಾರು? ಆಸ್ಟ್ರೇಲಿಯನ್ಸ್ ಸ್ಯಾಟಲೈಟ್ಸ್. ಓಕೆ, ನೋಡೋಣ ಮತ್ತಷ್ಟು ಡೀಟೇಲ್ಸು. ಇಂಡಿಯನ್ ಸ್ಪೇಸ್ ಟೆಕ್ ಸ್ಟಾರ್ಟಪ್ ಧ್ರುವ ಸ್ಪೇಸ್ is set to launch its first commercial satellite mission named Leap 1. Leap 1 ಮಿಷನ್ ಅಂತ. ಲೀಪ್ 1 ಏನೇನು ಕ್ಯಾರಿ ಮಾಡುತ್ತಂದರೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೇಲೋಡು, ಇನ್ನೊಂದು ಅರ್ತ್ ಅಬ್ಸರ್ವೇಟ್ರಿ ಪೇಲೋಡು, ಎರಡನ್ನು ತೆಗೆದುಕೊಂಡು ಹೋಗುತ್ತೆ. ಇತ್ತೀಚೆಗೆ ಮೊನ್ನೆ 2024ರಲ್ಲಿ ಅನಿಸುತ್ತೆ PSLV C58 ಟೈಮಲ್ಲಿ ಇವರು ಏನು ಕನ್ಫರ್ಮೇಷನ್ ಪಡೆದ್ರು, ಹೌದು ಧ್ರುವ ಸ್ಪೇಸ್ಗೆ ಈ ಒಂದು ಕೆಪಾಸಿಟಿ ಇದೆ ಅಂತ. ಈ ಮಿಷನ್ನಲ್ಲಿ ಇಟ್ ಈಸ್ ಜಾಯಿಂಟ್ಲಿ ಡೆವಲಪ್ಡ್ ಬೈ ಧ್ರುವ ಸ್ಪೇಸು, ಹೈದರಾಬಾದ್ ಬೇಸ್ಡ್ ಸ್ಪೇಸ್ ಟೆಕ್ಕು, ಮತ್ತು ಅಕುಲಾ ಟೆಕ್ ಆಸ್ಟ್ರೇಲಿಯಾ ಬೇಸ್ಡ್ ಸ್ಟಾರ್ಟಪ್ಪು, ಎಸ್ಪರ್ ಸ್ಯಾಟಲೈಟು ಆಸ್ಟ್ರೇಲಿಯಾ ಬೇಸ್ಡ್, ಇವರೆಲ್ಲರೂ ಸೇರಿ ಈ ಒಂದು ಮಿಷನನ್ನು ತಂದಿರ್ತಕ್ಕಂಥದ್ದು. ಯಾರ್ಯಾರು? ಅಕುಲಾ
ಅವ್ರದ್ದೇನೋ ನೆಕ್ಸಸ್ 01 ಅಂತಿರಬೇಕು. ಹಾಗೆ ಎಸ್ಪರ್ ಅವ್ರದ್ದು OTR 2 ಅಂತೇನೋ ಇರಬೇಕು. ಸೊ ಅವೆಲ್ಲವನ್ನು ಒತ್ತೊಯ್ತಾ ಇದೆ ಧ್ರುವ ಸ್ಪೇಸ್ ಅವರ ಈ ಒಂದು ಪ್ಲಾಟ್ಫಾರ್ಮ್, ಲೀಪ್ 1 ಮಿಷನ್. ಆ ಪ್ಲಾಟ್ಫಾರ್ಮ್ ಹೆಸರು P30 ಸ್ಯಾಟಲೈಟ್ ಪ್ಲಾಟ್ಫಾರ್ಮ್ ಅಂತ. ಈ ಪ್ಲಾಟ್ಫಾರ್ಮಲ್ಲಿ ಈ ಸ್ಯಾಟಲೈಟ್ಗಳನ್ನು ಇಡ್ತಾರೆ. ಅದನ್ನು ಸ್ಪೇಸ್ಎಕ್ಸ್ನ ಫಾಲ್ಕನ್ 9 ರಾಕೆಟನ್ನು ಬಳಸಿ ಲಾಂಚ್ ಮಾಡ್ತಾರೆ. ಇನ್ನೂ ಟೈಮ್ ಇದೆ, ಅದು ಆ್ಯಕ್ಚುಲಿ ಲಾಂಚ್ ಆದಾಗ ನೋಡೋಣ. ಧ್ರುವ ಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ 2012ರಲ್ಲಿ ಸ್ಥಾಪನೆಯಾಗಿತ್ತು. ಸಂಜಯ್ ಶ್ರೀಕಾಂತ್ ನೆಕ್ಕಂಟಿರವರು ಇದರ ಫೌಂಡರ್ ಆಗ್ತಾರೆ. ತೆಲಂಗಾಣದ ಹೈದರಾಬಾದಲ್ಲಿ ಇದರ ಪ್ರಧಾನ ಕಚೇರಿ ಹೊಂದಿದೆ. ಇದೊಂದು ಸ್ಪೇಸ್ ಟೆಕ್ ಅಂತ ಕರಿಬೋದು ಅಥವಾ ಸ್ಟಾರ್ಟಪ್ ಅಂತ ಕರಿಬೋದು. ಒಟ್ಟಾರೆಯಾಗಿ ಇಷ್ಟು ಕ್ಲಾಸ್ ನಂಬರ್ 887 ಮತ್ತು ಆಗಸ್ಟ್ 2025ರ 5ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.